ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಿನದಿಂದ ದಿನಕ್ಕೆ ನಮ್ಮನ್ನು ನಡೆಸುವಂತ ದೇವರ ಕೃಪಾ ಸಿಂಹಾಸನದ ಹತ್ತಿರ ಬರುವವಾಗಿ ಸಹಾಯ ಮಾಡಿದ್ದಾನೆ. ಆತನ ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಆರಾಧನೆಯಲ್ಲಿ ಭಾಗವಹಿಸುವುದಕ್ಕೋಸ್ಕರವಾಗಿ ನಾವು ನಮ್ಮ ಮನೆಗಳಲ್ಲಿಯೇ ಇರುವಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವ ಮಾಡುವಂತವರಾಗಿ ಸ್ವಲ್ಪ ಮೌನವಾಗಿದ್ದು ಪ್ರಾರ್ಥನೆ ಮಾಡೋಣ. ನಾವು 4ನೇ ವಿಚಾರವನ್ನು ಅನುಸರಿಸಲಿದ್ದೇವೆ. ಪುಟ 89 ದೇವರಾದ ಪುಸ್ತಕ 89 ಅನುಸರಿಸಿ ನಮ್ಮ ಪ್ರಾರ್ಥನೆ ನಮ್ಮ ಆರಾಧನೆಯನ್ನು ಮುಂದುವರಿಸುವ. ದೇವಜನರೇ ಉಲ್ಲಾಸಿಸಿರಿ, ನಿಮ್ಮೊಳಗೆ ಜೀವವನ್ನು ನಿಮ್ಮೊಂದಿಗೆ ಕ್ರಿಸ್ತನ ಪ್ರಸನ್ನತೆಯನ್ನು ಆಚರಿಸಿರಿ. ನಮ್ಮ ಮನಗಳು ವರ್ತಮಾನವು ಭವಿಷ್ಯ ನಿರೀಕ್ಷೆಯಿಂದ ಉದ್ಭವಿಸಿದೆ. ದೇವಜನರೇ ಉಲ್ಲಾಸಿಸಿರಿ, ನಮ್ಮ ಜ್ಞಾನವು ಬಲವೂ ಆಗಿರುವಾಗಲೇ ತಲೆ ಬಾಗಿರಿ. ದೇವರ ನಾವು ಸ್ತುತಿಗಳ ಗೀತೆಗಳೊಂದಿಗೆ ಹಾಡುಗಳನ್ನು ಹಾಡುತ್ತಾ ದೇವರನ್ನ ಸ್ತುತಿಸೋಣ. ಮೊದಲಾಗಿ ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿ ಶ್ರೇಷ್ಠವು ಎನ್ನುವಂಥದ್ದು. ಎರಡನೆಯ ಹಾಡು, ಯೇಸು ರಾಜನು ಬರುವ ಅಸಂಖ್ಯ ದೂತರುಗಳೇ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿಯೇ ಶ್ರೇಷ್ಠವು. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿಯೇ ಶ್ರೇಷ್ಠವು. ಪ್ರೀತಿ ಬಹು ಪಾಪವಾ ನಿಜವಾಗಿಯೇ ಮುಚ್ಚುವುದು. ಪ್ರೀತಿ ಬಹು ಪಾಪವಾ ನಿಜವಾಗಿಯೇ ಮುಚ್ಚುವುದು. ಕ್ರಿಸ್ತನ ಪ್ರೀತಿಯಿಂದ ಎಲ್ಲರ ಪ್ರೀತಿಸುವ, ಕ್ರಿಸ್ತನ ಪ್ರೀತಿಯಿಂದ ಎಲ್ಲರ ಪ್ರೀತಿಸುವ. ವೈರಿಗಳನ್ನು ಸಹ ಪ್ರೀತಿಸುವ ಓ ಪ್ರಿಯರೇ, ವೈರಿಗಳನ್ನು ಸಹ ಪ್ರೀತಿಸುವ ಓ ಪ್ರಿಯರೇ. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿಯೇ ಶ್ರೇಷ್ಠವು.
ಪ್ರೀತಿಯು ನಿತ್ಯವಾದ ಸಾಗರವು, ದೈವಿಕ ಪ್ರೀತಿಯು ನಿತ್ಯವಾದ ಸಾಗರವು. ಕ್ರಿಸ್ತನು ನಮಗಾಗಿಯೇ ಬಂದನು ಪ್ರೀತಿಯಿಂದ, ಕ್ರಿಸ್ತನು ನಮಗಾಗಿಯೇ ಬಂದನು ಪ್ರೀತಿಯಿಂದ. ಇದರಿಂದ ತಿಳಿದೆವು ಪ್ರೀತಿಯ ಸ್ವರೂಪನನ್ನು, ಇದರಿಂದ ತಿಳಿದೆವು ಪ್ರೀತಿಯ ಸ್ವರೂಪನನ್ನು. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿಯೇ ಶ್ರೇಷ್ಠವು.
ದೇವರ ಸ್ತೋತ್ರಕ್ಕಾಗಿ ಸಂಗೀತಗಳಲ್ಲಿ 6ನೆಯ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 6ನೆಯ ಸಂಗೀತ, ಅಬ್ರಹ್ಮ ದೇವರನ್ನೇ ಕೊಂಡಾಡುವುದು ಮನವೇ. ದೇವರ ಪರಿಶುದ್ಧಾಲಯದಲ್ಲಿ ಆತನನ್ನು ಸ್ತುತಿಸಿರಿ. ನಮ್ಮ ಗುಡಾರದಂತಿರುವ ಆಕಾಶ ಮಂಡಲದಲ್ಲಿ ದೇವರನ್ನು ಸ್ತುತಿಸಿರಿ. ನಮ್ಮ ತಾಯಂತಿರುವ ಭುವಿಯಲ್ಲಿ ದೇವರನ್ನು ಸ್ತುತಿಸಿರಿ. ಮಹತ್ತಮ ಕಾರ್ಯಗಳಿಗಾಗಿ ದೇವರನ್ನು ಸ್ತುತಿಸಿರಿ. ಮಹತ್ತರ ಶಕ್ತಿಗಾಗಿ ದೇವರನ್ನು ಸ್ತುತಿಸಿರಿ. ದಮ್ಮಡಿ ಬಡಿಯುತ್ತಾ ದೇವರನ್ನು ಸ್ತುತಿಸಿರಿ. ಕೊಳಲು ಝಲ್ಲರಿಯಿಂದ ದೇವರನ್ನು ಸ್ತುತಿಸಿರಿ. ಲಯಬದ್ಧ ನಾಟ್ಯದಿಂದ ಆತನನ್ನು ಸ್ತುತಿಸಿರಿ. ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸಿರಿ. ಕಾಲುಗಳನ್ನು ಬಡಿಯುತ್ತಾ ದೇವರನ್ನು ಸ್ತುತಿಸಿರಿ. ಗೀತ ಗಾಯನದಿಂದ ದೇವರನ್ನು ಸ್ತುತಿಸಿರಿ. ಭೋರ್ಗರೆಯುತ್ತಾ ಹರಿಯುವ ನಮ್ಮ ನದಿಗಳೊಂದಿಗೆ ದೇವರನ್ನು ಸ್ತುತಿಸಿರಿ. ಸುಳಿಗಾಳಿಯ ನಾದದೊಂದಿಗೆ ದೇವರನ್ನು ಸ್ತುತಿಸಿರಿ. ತೂಗಾಡುವ ಮರಗಳೊಂದಿಗೆ ದೇವರನ್ನು ಸ್ತುತಿಸಿರಿ. ಸಾಗರದ ಆರ್ಭಟದ ಸುನಾದದೊಂದಿಗೆ ದೇವರನ್ನು ಸ್ತುತಿಸಿರಿ. ಯಾವಾತನನ್ನು ಆತುಕೊಂಡಾಗ ನಾವು ಮುಗ್ಗರಿಸುವುದಿಲ್ಲವೋ ಆ ದೇವರನ್ನು ಸ್ತುತಿಸಿರಿ. ಶ್ವಾಸವಿರುವುದೆಲ್ಲವೂ ದೇವರನ್ನು ಸ್ತುತಿಸಲಿ. ಆಮೆನ್. ನಾವು ಪಾಪಿಗಳಾಗಿದ್ದಾಗ್ಯೂ ಕ್ರಿಸ್ತನು ನಮಗೋಸ್ಕರ ಮರಣವನ್ನು ಅನುಭವಿಸಿದ್ದರಲ್ಲಿ ದೇವರ ಪ್ರೀತಿಯ ಶ್ರೇಷ್ಠತೆ ಏನೆಂಬುದು ನಮಗೆ ತೋರಿ ಬರುತ್ತದೆ. ಹೀಗಿರುವುದರಿಂದ ನಾವು ಧೈರ್ಯ ಮತ್ತು ಭರವಸೆಯಿಂದ ದೇವರ ಬಳಿಗೆ ಬರುತ್ತೇವೆ. ನಂಬಿಕೆ ಮತ್ತು ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ದೇವರ ಮತ್ತು ಪರಸ್ಪರರ ಮುಂದೆ ಅರಿಕೆ ಮಾಡೋಣ.
94ನೇ ಪುಟದಲ್ಲಿರುವಂಥ 2ನೇ ಪ್ರಾರ್ಥನೆಯನ್ನು ನಾವೆಲ್ಲರೂ ದೀನ ಮನಸ್ಸಿನಿಂದ ಅರಿಕೆ ಮಾಡುತ್ತಾ ಪಾಪದ ಅರಿಕೆಯನ್ನು ನಾವು ಮಾಡಿಕೊಳ್ಳೋಣ. 94ನೇ ಪುಟದಲ್ಲಿರುವಂಥ 2ನೇ ಪ್ರಾರ್ಥನೆ. ನಮ್ಮ ಕರ್ತನಾದ ದೇವರೇ, ನೀನು ನಮ್ಮನ್ನು ನೋಡು, ನಮ್ಮನ್ನು ಪರೀಕ್ಷಿಸು, ನಮ್ಮನ್ನು ತಿಳಿದುಕೋ ಮತ್ತು ನಿನ್ನ ನೋವಿನ ಅಗಾಧತೆಯನ್ನು ಮತ್ತು ಪ್ರೀತಿಯ ವೈಶಾಲ್ಯತೆಯನ್ನು ಅನುಭವಿಸಲು ಇನ್ನೊಂದು ಅವಕಾಶ ದಯಪಾಲಿಸು. ನಾವು ಮರೆತು ಬಿಟ್ಟ ಹಾಗೂ ಗಣನೆಗೆ ತಾರದ ವಿಷಯಗಳನ್ನು ಪುನರಪಿ ನೆನಪಿಸಿಕೊಳ್ಳುತ್ತೇವೆ. ನಾವು ಕಷ್ಟ, ಹಿಂಸೆ ಮತ್ತು ನೋವಿನ ಚಿತ್ರಣಗಳಿಂದ ಆವರಿಸಲ್ಪಟ್ಟಿದ್ದೇವೆ. ನಾವು ಈ ಕಷ್ಟ, ಹಿಂಸೆ ಮತ್ತು ನೋವಿಗೆ ನಮ್ಮ ಕಾಣಿಕೆಗಳನ್ನು ನೀಡಿದ್ದೇವೆ. ನಾವು ಅನೇಕ ವೇಳೆ ಮಧ್ಯಸ್ಥಿಕೆ ವಹಿಸಬೇಕಾದ ಅವಕಾಶಗಳಿದ್ದರೂ ಅವುಗಳಿಂದ ಹಿಂಜರಿದಿದ್ದೇವೆ. ಸ್ವಹತೋಟಿ ಇಲ್ಲದ ನಮ್ಮ ಕೋಪದ ದೆಸೆಯಿಂದ ನಾವು ನಾಚಿಕೊಳ್ಳುತ್ತೇವೆ. ನಾವು ಹೇಳಿದ್ದನ್ನು ಅರ್ಥವಿಸಲಿಲ್ಲ, ನಾವು ಸಾರಿದ್ದನ್ನು ಆಚರಿಸಲಿಲ್ಲ. ಕರ್ತನೆ, ನಿನ್ನ ಕರುಣೆಯಿಂದ ನಮ್ಮೆಡೆಗೆ ನೋಡು, ನಮ್ಮೊಳಗೆ ನೂತನ ಮತ್ತು ಸರಿಯಾದ ಚೈತನ್ಯವನ್ನು ರೂಪಿಸು. ನಿನ್ನ ರಕ್ಷಣಾನಂದವನ್ನು ನಮಗೆ ಮತ್ತೆ ನೀಡು. ನಮ್ಮನ್ನೆತ್ತಿ ಜೀವ ಮತ್ತು ಬೆಳಕಿನ ಮಾರ್ಗದಲ್ಲಿ ಮುನ್ನಡೆಸು. ನಮ್ಮನ್ನು ಬಹಳವಾಗಿ ಪ್ರೀತಿಸಿ ನಾವು ಜೀವಿಸಬೇಕೆಂದು ನಮಗೋಸ್ಕರ ಕ್ರೂಜೆಯ ಶ್ರಮೆಯ ಮಟ್ಟಿಗೂ ತನ್ನನ್ನೇ ಸಮರ್ಪಿಸಿಕೊಂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಶುಭ ವಾರ್ತೆಯನ್ನು ಕೇಳಿರಿ. ಕರ್ತನ ದಯೆಯು ತಲತಲಾಂತರದಿಂದ ತಲತಲಾಂತರದವರೆಗೂ ಇರುವುದು. ನಾವು ಪಾಪಕ್ಕಾಗಿ ಸತ್ತು ಎಲ್ಲ ಒಳ್ಳೆಯತನಕ್ಕಾಗಿ ಜೀವಿಸುವಂತೆ ಕ್ರಿಸ್ತನು ಕ್ರೂಜೆಯಲ್ಲಿ ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು. ದಯಾಪರನಾದ ದೇವರು ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಎಲ್ಲ ಒಳ್ಳೆಯತನದಲ್ಲಿ ನಿಮ್ಮನ್ನು ಬಲಪಡಿಸಿ ನಿಮಗೆ ನಿತ್ಯ ಜೀವವನ್ನು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್. 99ನೇ ಪುಟದಲ್ಲಿರುವಂಥ ಕೃತಜ್ಞತಾಸ್ತುತಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. 99ನೇ ಪುಟ. ನಿತ್ಯನಾದ ದೇವರೇ, ಸೃಷ್ಟಿಕರ್ತನೆ, ಎಲ್ಲ ಒಳ್ಳೆಯದರ ಮೂಲನೆ, ನಮ್ಮ ವಾಸಸ್ಥಾನವಾಗಿರುವ ಭೂಮಿಗಾಗಿ ಮತ್ತು ದಾನವಾಗಿದ್ದ ಜೀವನಕ್ಕಾಗಿ ನಿನಗೆ ಕೃತಜ್ಞರಾಗಿದ್ದೇವೆ. ನಿನ್ನ ಎಲ್ಲ ಕರುಣೆಗಳಿಗಾಗಿಯೂ, ನಮ್ಮನ್ನು ಉಂಟು ಮಾಡಿದ ನಿನ್ನ ಒಳ್ಳೆಯತನಕ್ಕಾಗಿಯೂ, ನಮ್ಮನ್ನು ಪರಿಪಾಲಿಸುವ ನಿನ್ನ ಕೃಪೆಗಾಗಿಯೂ, ನಮ್ಮನ್ನು ತಿದ್ದುವ ನಿನ್ನ ಶಿಸ್ತಿಗಾಗಿಯೂ, ನಮ್ಮನ್ನು ತಾಳಿಕೊಳ್ಳುವಂಥ ಸಹನೆಗಾಗಿಯೂ, ನಮ್ಮನ್ನು ವಿಮೋಚಿಸುವ ನಿನ್ನ ಪ್ರೀತಿಗಾಗಿಯೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿನ್ನನ್ನು ಪ್ರೀತಿಸಲು, ನಿನ್ನ ಎಲ್ಲ ಕೊಡುಗೆಗಳಿಗಾಗಿ ನಿನಗೆ ಕೃತಜ್ಞರಾಗಿರಲು, ನಿನ್ನ ಸೇವೆಗೈದು ನಿನ್ನ ಚಿತ್ತದಲ್ಲಿ ಆನಂದಿಸಲು ನಮಗೆ ಸಹಾಯ ಮಾಡಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ದಿನಕ್ಕೆ ನೇಮಕವಾದ ಸಂಗ್ರಹ ಪ್ರಾರ್ಥನೆ. ಮುಖ್ಯ ಪ್ರಸ್ತಾಪ ಈ ದಿನಕ್ಕೆ ನೇಮಕವಾಗಿರುವಂಥದ್ದು ದೇವರ ಆಳ್ವಿಕೆಗೋಸ್ಕರವಾಗಿ ಅಪಾಯಕ್ಕೊಳಗಾಗುವುದು. ಒಟ್ಟಾಗಿ ಈ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ಕೃಪಾಪೂರ್ಣ ದೇವರೇ, ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿ ಜೀವನದ ಸಕಲ ವಿಧವಾದ ಅಪಾಯಗಳಿಂದ ನಮ್ಮನ್ನು ಸಂರಕ್ಷಿಸಿದ ನಮ್ಮ ಸೃಷ್ಟಿಕರ್ತನೆ, ನಿನ್ನ ಆಳ್ವಿಕೆಗೆ ಆಧಾರವಾದ ಸತ್ಯ ಮತ್ತು ನ್ಯಾಯಕ್ಕೋಸ್ಕರವಾಗಿ ನಾವು ಹಿಂಸೆ ಮತ್ತು ಶೋಧನೆಗಳಿಗೆ ಒಳಗಾಗಬೇಕಾದ ಸಮಯಗಳಲ್ಲೂ ನಿನ್ನ ಚಿತ್ತವನ್ನು ನಮ್ಮ ಜೀವಿತಗಳಲ್ಲಿ ಗುರುತಿಸಲಿಕ್ಕಾಗುವಂತೆ ನಮಗೆ ಸಹಾಯಿಸು. ನಿನ್ನ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ ತನಗಾದ ಹಿಂಸೆಯನ್ನು ಲೆಕ್ಕಿಸದ ನಿನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನೇ ನಾವು ದೃಷ್ಟಿಸುವವರಾಗುವಂತೆ ನಿನ್ನ ಕೃಪೆಯನ್ನು ನಮಗನುಗ್ರಹಿಸು. ದೇವರ ಆಳ್ವಿಕೆಗೋಸ್ಕರವಾಗಿ ಯಾವ ನಷ್ಟ ಅಪಾಯಗಳಿಗೂ ನಾವು ಸದಾ ಸಿದ್ಧರಿರುವಂತೆ ನಮ್ಮನ್ನು ಬಲಗೊಳಿಸೆಂದು ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿ
ಏಕದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ, ಆಮೆನ್. ಈಗ ನಾವು ಹಳೆಯ ಒಡಂಬಡಿಕೆಯ ಮತ್ತು ಹೊಸ ಒಡಂಬಡಿಕೆಯ ಪತ್ರಿಕಾ ಭಾಗದ ದೇವರ ವಾಕ್ಯವನ್ನು ಕೇಳೋಣ. ಮೊದಲನೆಯ ಪಾರಾಯಣಕ್ಕಾಗಿ ನೇಮಕವಾದ ಹಳೆಯ ಒಡಂಬಡಿಕೆಯ ಭಾಗ ಎಸ್ತೇರಳ ಪುಸ್ತಕ ಅಧ್ಯಾಯ 8 ವಚನಗಳು 1-17. ಎಸ್ತೇರಳ ಪುಸ್ತಕ ಅಧ್ಯಾಯ 8 ವಚನಗಳು 1-17. ಆ ದಿನದಲ್ಲಿ ಅರಸನಾದ ಅಹಷ್ವೇರೋಷನು ಯಹೂದ್ಯರ ವೈರಿಯಾದ ಹಾಮಾನನ ಮನೆಯನ್ನು ಎಸ್ತೇರ್ ರಾಣಿಗೆ ಕೊಟ್ಟನು. ಆಕೆಯು ಮೊರ್ದೆಕೈಗೂ ತನಗೆ ಇರುವ ಸಂಬಂಧವನ್ನು ತಿಳಿಸಿದ್ದರಿಂದ ಅರಸನು ಮೊರ್ದೆಕೈಯನ್ನು ಒಡ್ಡೋಲಗದಲ್ಲಿ ಸೇರಿಸಿ ತಾನು ಹಾಮಾನನಿಂದ ತೆಗೆಸಿದ್ದ ತನ್ನ ಮುದ್ರೆಯುಂಗುರವನ್ನು ಅವನಿಗೆ ಕೊಟ್ಟನು. ಎಸ್ತೇರಳು ಹಾಮಾನನ ಮನೆಯ ಆಡಳಿತವನ್ನು ಅವನಿಗೆ ಒಪ್ಪಿಸಿದಳು. ಎಸ್ತೇರಳು ತಿರುಗಿ ಅರಸನನ್ನು ಮಾತಾಡಿಸುವುದಕ್ಕೆ ಹೋಗಿ ಅವನ ಪಾದಗಳಿಗೆ ಬಿದ್ದು ಹತ್ತು, ಆಗಾಗನ ವಂಶದವನಾದ ಹಾಮಾನನು ಯಹೂದ್ಯರ ಹಾನಿಗಾಗಿ ಕಲ್ಪಿಸಿದ ಅಪಾಯಗಳನ್ನು ನಿವಾರಿಸಬೇಕೆಂದು ವಿಜ್ಞಾಪಿಸಲು ಅರಸನು ಸುವರ್ಣ ರಾಜದಂಡವನ್ನು ಆಕೆಯ ಕಡೆಗೆ ಚಾಚಿದ್ದರಿಂದ ಆಕೆಯು ಎದ್ದು ಅರಸನ ಮುಂದೆ ನಿಂತು ಅವನಿಗೆ, ಅರಸನು ನನ್ನ ಮೇಲೆ ಕಟಾಕ್ಷವಿಟ್ಟು ನನ್ನನ್ನು ಮೆಚ್ಚಿ ನಾನು ಹೇಳುವ ಮಾತು ಉಚಿತವಾದದ್ದೆಂದೆಣಿಸಿ ಅದಕ್ಕೆ ಸಮ್ಮತಿಸುವುದಾದರೆ ಅರಸನ ಎಲ್ಲ ಸಂಸ್ಥಾನಗಳಿರುವ ಯಹೂದ್ಯರನ್ನು ಸಂಹರಿಸುವುದರ ವಿಷಯವಾಗಿ ಅಗಾಗನ ವಂಶದವನು ಹಮ್ಮೇದಾತನ ಮಗನೂ ಆದ ಆಮಾನನು ಬರೆಸಿದ ಪತ್ರಗಳನ್ನು ರದ್ದು ಮಾಡುವುದಕ್ಕಾಗಿ ರಾಯಸವನ್ನು ಪ್ರಕಟಿಸಬೇಕು. ನನ್ನ ಜನರಿಗೆ ಕೇಡು ಸಂಭವಿಸುವುದನ್ನು ನೋಡಿ ನಾನು ಸಹಿಸುವುದು ಹೇಗೆ? ನನ್ನ ಕುಲ ನಾಶನವನ್ನು ನೋಡುತ್ತಾ ಸುಮ್ಮನಿರುವುದು ಹೇಗೆ ಎಂದು ಭಿನ್ನವಿಸಿದಳು. ಆಗ ಅಹಷ್ವೇರೋಷನು ರಾಜನು ರಾಣಿಯಾದ ಎಸ್ತೇರಳಿಗೂ ಯಹೂದ್ಯನಾದ ಮೊರ್ದೆಕೈಗೂ ಹಾಮಾನನು ಯಹೂದ್ಯರಿಗೆ ವಿರೋಧವಾಗಿ ಕೈ ಎತ್ತಿದ್ದರಿಂದ ಅವನನ್ನು ಗಲ್ಲಿಗೆ ಹಾಕಿಸಿ ಅವನ ಸೊತ್ತನ್ನು ಎಸ್ತೇರಳಿಗೆ ದಾನ ಮಾಡಿದ್ದೇನಲ್ಲ, ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟು ರಾಜ ಮುದ್ರೆ ಇರುವ ಲೇಖನವನ್ನು ಯಾರೂ ರದ್ದು ಮಾಡಕೂಡದಷ್ಟೇ. ಹೀಗಿರುವುದರಿಂದ ಯಹೂದ್ಯರ ವಿಷಯವಾಗಿ ನಿಮಗೆ ಸರಿ ತೋರುವುದನ್ನು ಅರಸನ ಹೆಸರಿನಲ್ಲಿ ನೀವು ಬರೆಯಿಸಿ ರಾಜಮುದ್ರೆಯನ್ನು ಹಾಕಿರಿ ಎಂದು ಹೇಳಿದನು. ಆಗ ರಾಜ ಲೇಖಕರು ಕರೆಯಲ್ಪಟ್ಟರು. ಅವರು 3ನೆಯ ತಿಂಗಳಾದ ಜ್ಯೇಷ್ಠ ಮಾಸದ 23ನೆಯ ದಿನದಲ್ಲಿ ಬಂದು ಮೊರ್ದೆಕೈಯ ಆಜ್ಞಾನುಸಾರ ಯಹೂದ್ಯರಿಗೂ ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೂ ಇರುವ 127 ಸಂಸ್ಥಾನಗಳ ಉಪರಾಜರಿಗೂ ದೇಶಾಧಿಪತಿಗಳಿಗೂ ಅಧಿಕಾರಿಗಳಿಗೂ ಪತ್ರಗಳನ್ನು ಬರೆದರು. ಆ ಪತ್ರಗಳು ಆಯಾ ಸಂಸ್ಥಾನಗಳ ಬರಹಗಳಲ್ಲಿಯೂ ಆಯಾ ಜನಾಂಗಗಳ ಭಾಷೆಗಳಲ್ಲಿಯೂ ಇದ್ದವು. ಯಹೂದ್ಯರಿಗೆ ಬರೆದ ಪತ್ರಗಳು ಯಹೂದ್ಯ ಬರಹದಲ್ಲಿಯೂ ಭಾಷೆಯಲ್ಲಿಯೂ ಲಿಖಿತವಾದವು. ಮೊರ್ದೆಕೈಯು ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟ ಅವುಗಳಿಗೆ ರಾಜಮುದ್ರೆಯನ್ನು ಹಾಕಿ ಅರಮನೆಯ ಅಶ್ವಾಲಯಗಳಲ್ಲಿ ಹುಟ್ಟಿ ಬೆಳೆದ ಸವಾರಿ ಕುದುರೆಗಳನ್ನು ಹತ್ತಿಕೊಂಡಿದ್ದ ಅಂಚೆಯವರ ಮುಖಾಂತರ ಕಳುಹಿಸಿದನು. ಆ ಪತ್ರಗಳಿಂದ ಅರಸನು ಅಹಷ್ವೇರೋಷ ರಾಜನ ಎಲ್ಲ ಸಂಸ್ಥಾನಗಳ ಆಯಾ ಪಟ್ಟಣಗಳಲ್ಲಿರುವ ಯಹೂದ್ಯರು ಒಂದೇ ದಿನದಲ್ಲಿ, ಅಂದರೆ 12ನೆಯ ತಿಂಗಳಾದ ಫಾಲ್ಗುಣ ಮಾಸದ 13ನೆಯ ದಿನದಲ್ಲಿ ಕೂಡಿಕೊಂಡು ತಮ್ಮ ಪ್ರಾಣ ರಕ್ಷಣೆಗಾಗಿ ಎದ್ದು ತಮಗೆ ವಿರೋಧವಾಗಿ ಆಯುಧಗಳೊಡನೆ ನೆರೆದು ಬರುವ ಎಲ್ಲ ಜನಾಂಗಗಳವರನ್ನು, ಸಂಸ್ಥಾನಗಳವರನ್ನು, ಅವರ ಹೆಂಡತಿಯರು ಮಕ್ಕಳು ಸಹಿತವಾಗಿ ಕೊಂದು ಸಂಹರಿಸಿ ನಿರ್ನಾಮಗೊಳಿಸಿ ಅವರ ಸ್ವತ್ತನ್ನು ಸೂರೆ ಮಾಡಬೇಕೆಂದು ಈ ಪತ್ರದ ಒಂದೊಂದು ಪ್ರತಿಯನ್ನು ಪ್ರತಿಯೊಂದು ಸಂಸ್ಥಾನದಲ್ಲಿ ರಾಜ ವಿಧಿಯೆಂದು ಎಲ್ಲ ಜನರಲ್ಲಿ ಪ್ರಕಟಿಸಬೇಕೆಂದು, ಆ ದಿನದಲ್ಲಿ ಯಹೂದ್ಯರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವುದಕ್ಕೆ ಸಿದ್ಧರಾಗಿರಬೇಕೆಂದು ಅಪ್ಪಣೆ ಮಾಡಿದನು. ಈ ರಾಜಾಜ್ಞೆಯು ಶೂಷನ್ ಕೋಟೆಯಲ್ಲಿ ಪ್ರಕಟವಾದಾಗಲೇ ಅರಮನೆಯ ಸವಾರಿ ಕುದುರೆಗಳನ್ನು ಹತ್ತಿಕೊಂಡಿದ್ದ ಅಂಚೆಯವರು
ಅರಸನ ಅಪ್ಪಣೆಯಿಂದ ಪ್ರೇರಿತರಾಗಿ ಅತಿ ಶೀಘ್ರವಾಗಿ ಹೊರಟರು. ಮೊರ್ದೆಕೈಯಾದರೂ ನೀಲ ಶುಭ್ರ ವರ್ಣಗಳುಳ್ಳ ರಾಜವಸ್ತ್ರಗಳನ್ನು ಧರಿಸಿ ಬಂಗಾರದ ದೊಡ್ಡ ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಂಡು ರಕ್ತವರ್ಣದ ನಾರಿನ ಶಾಲನ್ನು ಹೊದ್ದು ರಾಜ ಸನ್ನಿಧಿಯಿಂದ ಹೊರಟನು. ಶೂಷನ್ ಪಟ್ಟಣದಲ್ಲಿ ಸಂತೋಷದ ಆರ್ಭಟವು ಕೇಳಿಸಿತು. ಅಲ್ಲಿನ ಯಹೂದ್ಯರು ಸಂತೋಷ, ಹರ್ಷ, ಪ್ರಭಾವ, ತೇಜಸ್ಸುಗಳುಳ್ಳವರಾದರು. ರಾಜ ನಿರ್ಣಯ ಶಾಸನಗಳು ಪ್ರಕಟಿಸಲ್ಪಟ್ಟ ಪ್ರತಿಯೊಂದು ಸಂಸ್ಥಾನದಲ್ಲಿಯೂ ಪಟ್ಟಣದಲ್ಲಿಯೂ ಇದ್ದ ಯಹೂದ್ಯರಿಗೆ ಶುಭ ದಿನ ಉಂಟಾಯಿತು. ಅವರು ಸಂತೋಷದಿಂದಲೂ ಉಲ್ಲಾಸದಿಂದಲೂ ಭಕ್ಷ್ಯ ಭೋಜನ ಮಾಡಿದರು. ದೇಶದ ಜನರಲ್ಲಿ ಅನೇಕರು ಯಹೂದ್ಯರಿಗೆ ಭಯಪಟ್ಟು ಅವರ ಮತಕ್ಕೆ ಸೇರಿದರು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಎರಡನೇ ಪಾರಾಯಣಕ್ಕಾಗಿ ನೇಮಕವಾದ ಹೊಸ ಒಡಂಬಡಿಕೆಯ ಭಾಗ. ಶ್ರೀ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ, ಅಧ್ಯಾಯ 2, ವಚನಗಳು 25ರಿಂದ 30ರವರೆಗೆ. ಶ್ರೀ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ, ಅಧ್ಯಾಯ 2, ವಚನಗಳು 25ರಿಂದ 30ರವರೆಗೆ. ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಳುಹಿಸಿದಂಥ ನನ್ನ ಸಹೋದರನೂ ಜೊತೆ ಕೆಲಸದವನೂ ಸಹಭಟನೂ ಆಗಿರುವಂಥ ಎಪಫ್ರೋದಿತನನ್ನು ನಿಮ್ಮ ಬಳಿಗೆ ಕಳುಹಿಸುವುದು ಅವಶ್ಯವೆಂದು ನೆನೆಸಿದ್ದೇನೆ. ಅವನು ನಿಮ್ಮೆಲ್ಲರನ್ನು ಕುರಿತು ಹಂಬಲಿಸುತ್ತಿದ್ದನು ಮತ್ತು ತಾನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ವ್ಯಸನಪಟ್ಟನು. ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ, ಆದರೆ ದೇವರು ಅವನನ್ನು ಕರುಣಿಸಿದನು. ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನು ಕರುಣಿಸಿದನು. ಆದ್ದರಿಂದ ನೀವು ಅವನನ್ನು ನೋಡಿ ತಿರುಗಿ ಸಂತೋಷ ಪಡಬೇಕೆಂತಲೂ ನನಗೆ ಕೂಡ ದುಃಖ ಕಡಿಮೆಯಾಗಬೇಕೆಂತಲೂ ನಾನು ಅವನನ್ನು ಹೆಚ್ಚಾದ ಅವಸರದಿಂದ ಕಳುಹಿಸಿದ್ದೇನೆ. ಹೀಗಿರಲಾಗಿ ನೀವೇ ನನಗೆ ಮಾಡಬೇಕೆಂದಿರುವ ಉಪಚಾರದಲ್ಲಿ ಕಡಿಮೆಯಾದದ್ದನ್ನು ಪೂರ್ತಿ ಮಾಡುವುದಕ್ಕಾಗಿ ಅವನು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದನೆಂದು ನೀವು ತಿಳಿದು ಅವನನ್ನು ಪೂರ್ಣ ಸಂತೋಷದಿಂದ ಕರ್ತನ ಹೆಸರಿನಲ್ಲಿ ಸೇರಿಸಿಕೊಳ್ಳಿರಿ. ಅಂಥವರನ್ನು ಮಾನ್ಯರೆಂದೆನಿಸಿರಿ ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವೀಗ ಸಂಕೀರ್ತನೆಗಳಲ್ಲಿ 31ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 31, ವಿಜಯರಾಜ ನೀನೇ, ಯೇಸುವೆ ಸುಜನಾಗ್ರಜ ನೀನೇ. विजयराज
ಸುವಾರ್ಥ ಭಾಗದ ಪಾರಾಯಣಕ್ಕೋಸ್ಕರವಾಗಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಮೂರನೆಯ ಪಾರಾಯಣಕ್ಕಾಗಿ ನೇಮಕವಾದ ಸುವಾರ್ಥ ಭಾಗವು ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 10 ವಚನಗಳು 37ರಿಂದ 42ರವರೆಗೆ. ಮೂರನೇ ಪಾರಾಯಣಕ್ಕಾಗಿ ನೇಮಕವಾದ ಸುವಾರ್ಥ ಭಾಗವು ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 10 ವಚನಗಳು 37ರಿಂದ 42ರವರೆಗೆ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವವನಾಗಿದ್ದಾನೆ. ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸೇರಿಸಿಕೊಳ್ಳುವವನಾಗಿದ್ದಾನೆ. ಪ್ರವಾದಿಯೆಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ನಾವು ವಾರಕ್ಕೆ ದೇವರ ವಾಕ್ಯವನ್ನು ಆಲಿಸುತ್ತಾ ಬಲಗೊಳ್ಳುತ್ತಾ ಹೋಗುತ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇಂದು ನಮ್ಮ ಅನ್ಯೋನ್ಯತೆಯಲ್ಲಿ ಆನಂದಿಸುವ ನಮ್ಮ ಆಲಯದ ಒಂದು ಭಾಗವೇ ಆಗಿರುವಂಥ ಘನ ಸ್ಯಾಮ್ಯುಯಲ್ ಸುಜಯ್ ಕುಮಾರ್ ಅಯ್ಯನವರು ನಮಗೆ ದೇವರ ವಾಕ್ಯವನ್ನು ಹಂಚಿಕೊಡಲಿದ್ದಾರೆ. ಅವರ ಸೇವೆ ಅದು ಬಹಳ ವಿಶೇಷವಾದಂಥ ಸೇವೆ. ಅನೇಕರನ್ನು ದೇವರ ಸೇವೆಗೋಸ್ಕರವಾಗಿ ತರಬೇತಿಗೊಳಿಸುವಂಥ ಕಾರ್ಯದಲ್ಲಿ ಅವರು ತೊಡಗಿರುವಲ್ಲಿ ಅವರ ಸೇವೆಯನ್ನು ದೇವರು ಹರಸಲಿ, ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ದಿನದಲ್ಲಿಯೂ ಕೂಡ ಅವರು ನಮ್ಮೊಟ್ಟಿಗಿರುವುದಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ, ಅವರಿಗೆ ವಂದನೆಯನ್ನು ನಾವು ತಿಳಿಸುವವರಾಗಿದ್ದೇವೆ. ನಾವು ಮುಂದಿನ ಹಾಡು ಯೇಸುವೆ ಮಾತನಾಡು ನನ್ನ ಆತ್ಮದೊಂದಿಗೆ ಈ ಹಾಡನ್ನು ಹಾಡಿದ ನಂತರ ನಾವು ಅವರಿಂದ ದೇವರ ವಾಕ್ಯವನ್ನು ಕೇಳೋಣ. ನಮ್ಮ ಪಾಪ ಪರಿಹಾರಕ್ಕಾಗಿ ಹಾಗೂ ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ಆತನು ಸುರಿಸಿದ ರಕ್ತವನ್ನು ನೆನೆಸಿಕೊಂಡು ಕರ್ತನ ಬಳಿಗೆ ಓಡಿಬನ್ನಿರಿ. ಆತನು ನಿಶ್ಚಯವಾಗಿ ನಮ್ಮ ಕಣ್ಣೀರನ್ನು ಒರೆಸಿ ನಿತ್ಯ ಜೀವಕ್ಕೆ ನಡೆಸುವನು.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಕೃಪೆಯ ಮೇರೆಗೆ ನಾವು ಈ ರೀತಿಯಲ್ಲಿ ದೇವರನ್ನು ಆರಾಧಿಸಿ ಘನಪಡಿಸಿ ಆತನ ವಾಕ್ಯವನ್ನು ಕೇಳುವಂಥ ಈ ಒಂದು ಭಾಗ್ಯಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವರಾಗಿರೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ನಿನ್ನ ಕೃಪೆಯೊಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವರಾಗಿದ್ದೇವೆ. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕಾಗಿದೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಮಾತನಾಡುವಂಥ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು. ನಿನ್ನ ಆತ್ಮನ ಹಸ್ತದಿಂದ ನಮ್ಮನ್ನು ಸ್ಪರ್ಶಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ದೇವರ ವಾಕ್ಯವನ್ನು ಹಂಚುವಂಥ ಈ ಒಂದು ಕೃಪೆಯನ್ನು ದೇವರು ತಾನೇ ಕೊಟ್ಟದಕ್ಕಾಗಿ ಆತನಿಗೆ ನಾನು ಕೃತಜ್ಞತೆ ಸಲ್ಲಿಸುವನಾಗಿದ್ದೇನೆ. ಈ ಅವಕಾಶವನ್ನು ಕೊಟ್ಟಂಥ ಪ್ರಿಯ ಪಾಸ್ಟಮ್ಮನವರಿಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆ. ಈ ದಿನಕ್ಕೆ ನೇಮಕವಾದಂಥ ವಿಷಯ ದೇವರ ಆಳ್ವಿಕೆಗೋಸ್ಕರವಾಗಿ ಅಪಾಯಕ್ಕೆ ಒಳಗಾಗುವುದು. ದೇವರ ಆಳ್ವಿಕೆಗೋಸ್ಕರವಾಗಿ ಅಪಾಯಕ್ಕೆ ಒಳಗಾಗುವುದು. ಟೇಕಿಂಗ್ ರಿಸ್ಕ್ ಫಾರ್ ದ ರೈನ್ ಆಫ್ ಗಾಡ್. ಟೇಕಿಂಗ್ ರಿಸ್ಕ್ ಫಾರ್ ದ ರೈನ್ ಆಫ್ ಗಾಡ್. ಕಳೆದ ನಂಬಿಕೆ ವಾಕ್ಯಭಾಗ ನೋಡುವಾಗ ಅಲ್ಲಿ ನಾವು ಎಸ್ತರಳ ಗ್ರಂಥದಿಂದ ನಾವು ವಾಕ್ಯಭಾಗ ಓದಿದ್ದೇವೆ. ಎಸ್ತರಳ ಕಥೆಯನ್ನು ನಾವು ತಿಳಿದಿದ್ದೇವೆ. ಯಾವ ರೀತಿಯಲ್ಲಿ ಆಕೆ ತನ್ನನ್ನು ತಾನೇ ಅಪಾಯಕ್ಕೆ ಒಳಪಡಿಸಿಕೊಳ್ಳುವುದರಿಂದ ಇಡೀ ತನ್ನ ಒಂದು ಇಬ್ರಿಯ ಜನರನ್ನು, ತನ್ನ ದೇಶಸ್ಥರನ್ನು ಮರಣದಿಂದ ತಪ್ಪಿಸಿದಳು ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಆಕೆಯು ತನ್ನನ್ನು ತಾನೇ ಅಪಾಯಕ್ಕೆ ಒಳಪಡಿಸಿಕೊಂಡಳು. ಒಂದು ವೇಳೆ ಅರಸನು ಆ ದಿನ ತನ್ನ ರಾಜದಂಡನನ್ನು ಆಕೆಯ ಕಡೆಗೆ ತೋರಿಸದೆ ಹೋಗಿದ್ದರೆ ಆಕೆ ಮರಣವನ್ನು ಹೊಂದಬೇಕಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲೂ ಸಹ ಆಕೆಯು ನಾನು ಬದುಕಿದರೆ ಬದುಕುತ್ತೇನೆ, ಸತ್ತರೆ ಸಾಯುತ್ತೇನೆ ಎಂಬ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅರಸನ ಸನ್ನಿಧಾನಕ್ಕೆ ಹೋದಳು ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಒಬ್ಬ ಸ್ತ್ರೀಯ ನಿಮಿತ್ತವಾಗಿ ನೋಡುವಾಗ ಇಡೀ ದೇಶಸ್ಥರು ಅಥವಾ ಎಲ್ಲ ಯಹೂದ್ಯ ಜನಾಂಗ ಉಳಿಯಿತು ಎಂಬುದಾಗಿ ನಾವು ಮನದಟ್ಟು ಮಾಡಿಕೊಳ್ಳುತ್ತೇವೆ. ಹೌದು ಕರ್ತನಲ್ಲಿ ಪ್ರಿಯರೇ, ಆಕೆಯ ನಿಮಿತ್ತ ಆಕೆಯು ಆ ರೀತಿಯಲ್ಲಿ ಅಪಾಯಕ್ಕೆ ಒಳಪಟ್ಟಿದ್ದರಿಂದ ದೇವರ ಆಳ್ವಿಕೆಯನ್ನು ಆ ಜನರು ಅಲ್ಲಿ ನೋಡಲು ಸಾಧ್ಯ ಆಯಿತು. ಅದೇ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೋಡುವಾಗ ಸ್ವಾಮಿ ಹೇಳುವಂಥ ಮಾತು, ಎಲ್ಲರಿಗಿಂತಲೂ ನೀವು ನನ್ನನ್ನು ಪ್ರೀತಿಸಿದ ಹೊರತು ನನ್ನ ಒಂದು ಅನುಯಾಯಿಗಳಾಗಿ ನನ್ನ ಶಿಷ್ಯರಾಗಿ ಇರಲು ಅಸಾಧ್ಯ ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರಿಯರೇ, ನಮಗೆ ದೇವರು ಪ್ರಥಮ ಸ್ಥಾನದಲ್ಲಿ ಇರಬೇಕು. ಆತನನ್ನು ಬದಿಗಿರಿಸುವುದಾದರೆ ನಾವು ಈ ಲೋಕದಲ್ಲಿ ನಾವು ತಲ್ಲೀನರಾಗಿದ್ದೇವೆ ಎಂಬುದಾಗಿ ಮನದಟ್ಟು ಮಾಡಿಕೊಳ್ಳುವರಾಗಿದ್ದೇವೆ. We need to recognize that we have to give priority, utmost priority to God and God alone, because we live in Him. ಆತನಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಆತನಿಂದಲೇ ನಾವು ಉಸಿರಾಡುತ್ತಾ ಇದ್ದೇವೆ ಎಂಬುದಾಗಿ ಹೇಳುವಾಗ ಆತನಲ್ಲಿ ನಾವು ಇರಬೇಕು ಯಾವಾಗಲೂ ಎಂಬುದಾಗಿ ನಾವು ಮನದಟ್ಟು ಮಾಡಿಕೊಳ್ಳುತ್ತೇವೆ. ಆ ರೀತಿಯಲ್ಲಿ ನಾವು ಆತನಲ್ಲಿ ಜೀವಿಸುವಾಗ ನಾವು ನೋಡುತ್ತೇವೆ ಆತನ ಒಂದು ಆಳ್ವಿಕೆಯನ್ನು ನಾವು ಈ ಲೋಕದಲ್ಲಿ ನಮ್ಮ ಸುತ್ತಲೂ ಸ್ಥಾಪಿಸಲು ಸಾಧ್ಯವಾಗುತ್ತದೆ ಎಂಬುದಾಗಿ. ಪತ್ರಿಕಾ ಭಾಗಕ್ಕೆ ಬರುವಾಗ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 25ನೇ ವಚನದಿಂದಿರುವಂಥ ವಾಕ್ಯ ಭಾಗ, ಅಲ್ಲಿ ನಾವು ನೋಡುವಾಗ ಮುಖ್ಯವಾಗಿ ಪೌಲನು ಎಪಫ್ರೋದಿತನ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಎಪಫ್ರೋದಿತನ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. 2ನೇ ಅಧ್ಯಾಯದ 25ನೇ ವಚನ, ಅಲ್ಲಿಂದ ಕೆಲವು ವಚನ ಓದಲು ಬಯಸ್ತೇನೆ. ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಳಿಸಿದಂಥ ನನ್ನ ಸಹೋದರನೂ ಜೊತೆ ಕೆಲಸದವನೂ ಸಹಭಟನೂ ಆಗಿರುವಂಥ ಎಪಫ್ರೋದಿತನನ್ನು ನಿಮ್ಮ ಬಳಿಗೆ ಕಳಿಸುವುದು ಅವಶ್ಯವೆಂದು ನೆನೆಸಿದ್ದೇನೆ. ಹೌದು, ಆರಂಭದ ವಚನ ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಎಪಫ್ರೋದಿತನನ್ನು ಕಳಿಸ್ತಾ ಇದ್ದೇವೆ ಎಂಬುದಾಗಿ. ಹಾಗಾದ್ರೆ ನಮ್ಮಲ್ಲಿ ಪ್ರಶ್ನೆ ಬರ್ತದೆ, ಈ ಎಪಫ್ರೋದಿತನು ಯಾರು ಎಂಬುದಾಗಿ. ಈ ಎಪಫ್ರೋದಿತನು ಯಾರು? ಹೌದು, ಈ ಎಪಫ್ರೋದಿತನ ಮೂಲಕವಾಗಿ ಪೌಲನು ಈ ಒಂದು ಪತ್ರಿಕೆಯನ್ನು ಫಿಲಿಪ್ಪ ಸಭೆಗೆ ಬರೆದು ಕಳಿಸ್ತಾ ಇದ್ದಾನೆ. ಆರಂಭದಲ್ಲಿ ನೋಡುವಾಗ ಈ ಎಪಫ್ರೋದಿತನು ಆ ಫಿಲಿಪ್ಪ ಸಭೆಯಿಂದಲೇ
ಈ ಒಂದು ಪೌಲನ ಬಳಿಗೆ ಅಥವಾ ಪೌಲನ ಸೆರೆವಾಸಿಯಾಗಿದ್ದಾನೆ, ಪೌಲನ ಬಳಿಗೆ ಬಂದಿದ್ದಾನೆ ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಇದೇ ಒಂದು ಪುಸ್ತಕ, ಇದೇ ಒಂದು ಪತ್ರಿಕೆ 4ನೇ ಅಧ್ಯಾಯದ 18ನೇ ವಚನ ಓದುವಾಗ ಅಲ್ಲಿ ಪೌಲನು ಹೇಳ್ತಾನೆ, ನೀವು ಎಪಫ್ರೋದಿತನ ಮೂಲಕವಾಗಿ ನನಗೆ ಒಂದು ಕಾಣಿಕೆ ನೀವು ಕಳಿಸಿದ್ದೀರಿ ಎಂಬುದಾಗಿ, ನನಗೆ ಒಂದು ಸಹಾಯಧನವನ್ನು ಕಳಿಸಿಕೊಟ್ಟಿದ್ದೀರಿ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಈ ಎಪಫ್ರೋದಿತನನ್ನು ಅವರು ಸಹಾಯಧನವನ್ನು ಕೊಟ್ಟು ಬರುವುದಲ್ಲ, ಬದಲಾಗಿ ಪೌಲನ ಜೊತೆಯಲ್ಲಿದ್ದುಕೊಂಡು ಪೌಲನ ಸೇವೆ ಮಾಡಬೇಕೆಂಬುದಾಗಿ ಉದ್ದೇಶಿಸಿ ಈ ಸಭೆಯವರು ಆತನನ್ನು ಕಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಹಾಗಾದರೆ ಈಗೇನಾಗಿದೆ ಎಂಬುದಾಗಿ ನೋಡುವಾಗ ಪೌಲನು ಹೇಳ್ತಾ ಇದ್ದಾನೆ, ನಾನು ಈಗ ಈ ಒಬ್ಬ ಪ್ರಿಯ ಸಹೋದರನಾದಂಥ ಎಪಫ್ರೋದಿತನು ನಿಮ್ಮ ಬಳಿಗೆ ನಾನು ಕಳಿಸಿಕೊಡ್ತಾ ಇದ್ದೇನೆ. ಯಾಕೆ ಎಂಬುದಾಗಿ ನೋಡುವಾಗ ಆತನು ಬಹಳ ಅಸ್ವಸ್ಥನಾದನು, ಮರಣದ ಒಂದು ಹಿಡಿತದಲ್ಲಿ ಸಿಕ್ಕಿದ್ದನು, ಇನ್ನೇನು ಸಾಯುವಂಥ ಸ್ಥಿತಿಯಲ್ಲಿ ಇದ್ದನು. ಆದರೆ ದೇವರು ಅವನ ಮೇಲೆ ದಯ ತೋರಿಸಿದನು, ನನ್ನ ಮೇಲೂ ಸಹ ದಯ ತೋರಿಸಿದ್ದಾನೆ. ಯಾಕೆಂದರೆ ನಾನು ಈ ಒಂದು ವಯಸ್ಸಿನಲ್ಲಿ, ಈ ಒಂದು ಸ್ಥಿತಿಯಲ್ಲಿ ದುಃಖದ ಮೇಲೆ ದುಃಖ ನನಗಾಗಬಾರದೆಂಬುದಾಗಿ ದೇವರು ಕನಿಕರಿಸಿದ್ದಾನೆ. ಆದರೆ ಈಗ ಚೇತರಿಸಿಕೊಂಡಿದ್ದಾನೆ. ನಾನು ತಿರುಗಿ ನಿಮ್ಮ ಬಳಿಗೆ ಆತನನ್ನು ಕಳಿಸಿಕೊಡುತ್ತಾ ಇದ್ದೇನೆ. ಕಳಿಸಿಕೊಡುವಾಗ ಪೌಲನು ಹೇಳುವಂಥ ಮಾತು, ಈತನನ್ನು ನೀವು ಸ್ವೀಕರಿಸುವಾಗ ಸಂತೋಷದಿಂದ ಸ್ವೀಕರಿಸಿರಿ. ಎಂಥ ವ್ಯಕ್ತಿಯಾಗಿ ಸ್ವೀಕರಿಸಿರಿ? ದೇವರ ಸೇವೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ತನ್ನ ಜೀವಿತವನ್ನೇ ಮುಡುಪಾಗಿಟ್ಟಂಥ ವ್ಯಕ್ತಿ ಎಂಬುದಾಗಿ ನೀವು ಆತನನ್ನು ಸನ್ಮಾನಿಸಿರಿ ಎಂಬುದಾಗಿ. ದೇವರ ಸೇವೆಗೋಸ್ಕರ ತನ್ನನ್ನು ತಾನೇ ಅಪಾಯಕ್ಕೆ ಒಳಪಡಿಸಿಕೊಂಡಂಥ ವ್ಯಕ್ತಿ ಎಂಬುದಾಗಿ ನೀವು ಸನ್ಮಾನಿಸಿರಿ. ವೆಲ್ಕಮ್ ಹಿಮ್ ಬ್ಯಾಕ್ ಆ್ಯಂಡ್ ಗಿವ್ ಹಿಮ್ ಎ ಹೀರೋಯಿಕ್ ವೆಲ್ಕಮ್. ಯುದ್ಧಕ್ಕೆ ಹೋಗಿ ಗೆದ್ದು ಬಂದಂಥ ವ್ಯಕ್ತಿಗೆ ನೀವು ಒಂದು ಸನ್ಮಾನವನ್ನು ಕೊಟ್ಟಂಥ ರೀತಿಯಲ್ಲಿ ಈತನನ್ನು ಸನ್ಮಾನಿಸಿರಿ ಎಂಬುದಾಗಿ ಬರೆಯುತ್ತಾ ಇರುವಂಥದ್ದನ್ನು ನಾವು ಕಾಣುತ್ತೇವೆ. ಹೌದು ಕರ್ತನಲ್ಲಿ ಪ್ರಿಯರೇ, ಈ ಎಪಫ್ರೋದಿತನ ವಿಷಯವಾಗಿ ಪೌಲನು ಈ ರೀತಿಯಾಗಿ ಆತನು ಪ್ರಶಂಸಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಸ್ ಕಮೆಂಡಿಂಗ್ ಹಿಮ್, ಈಸ್ ಅಪ್ರಿಷಿಯೇಟಿಂಗ್ ಹಿಮ್, ಮೆಚ್ಚಿಕೊಳ್ತಾ ಇದ್ದಾನೆ. ಆತನ ವಿಷಯವಾಗಿ ಆತನನ್ನು ಪ್ರಶಂಸಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ ಎಂಬುದಾಗಿ ನೋಡುವಾಗ ಈ ಎಪಫ್ರೋದಿತನು ಪೌಲನ ಮಾತಿನಲ್ಲಿ ನೋಡ್ತಾ ಇದ್ದೇವೆ, ದೇವರ ಆಳ್ವಿಕೆಯನ್ನು ಇಲ್ಲಿ ಸ್ಥಾಪಿಸಲು, ಈ ಒಂದು ಲೋಕದಲ್ಲಿ ನಮ್ಮ ಸ್ಥಿತಿಗತಿಗಳ ಮಧ್ಯದಲ್ಲಿ ಸ್ಥಾಪಿಸಲು ಈತನೇನು ಮಾಡ್ತಾ ಇದ್ದಾನೆ? ತನ್ನನ್ನು ತಾನೇ ಅಪಾಯಕ್ಕೆ ಒಳಪಡಿಸಿಕೊಂಡಿದ್ದಾನೆ. ಹೌದು, ನಾನು ನಿನ್ನೆ ದಿನ ಗೂಗಲ್ ಮಾಡಿ ನೋಡ್ತಾ ಇದ್ದೆ, ಫಿಲಿಪಾಯ್ ಪಟ್ಟಣದಿಂದ ರೋಮ್ ಪಟ್ಟಣಕ್ಕೆ ಎಷ್ಟು ಒಂದು ಅಂತರ ಇರಬಹುದು ಎಂಬುದಾಗಿ, ಎಷ್ಟು ದೂರ ಎಂಬುದಾಗಿ ನೋಡುವಾಗ ಸುಮಾರು 1000ಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ಅಥವಾ ಮೈಲಿಗಳು ಎಂಬುದಾಗಿ ನೋಡ್ತೇವೆ. ಬಹಳ ದೂರ. ಆ ದಿನಗಳಲ್ಲಿ ಅದು ಎಷ್ಟು ತಿಂಗಳುಗಳ ಪ್ರಯಾಣ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಆತನು ಈ ಪ್ರಯಾಣವನ್ನು ಮಾಡಿ, ಒಂದು ವೇಳೆ ಕಳ್ಳ ಕಾಕರ ಭಯ ಇರಬಹುದು, ಊರು ಬಿಟ್ಟರೆ ಊರು ಸೇರ್ತಾರೆ ಎಂಬ ಒಂದು ನಿಶ್ಚಯ ಇಲ್ಲ. ಅಂಥ ಸಮಯದಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಅಪಾಯಕ್ಕೆ ಒಳಪಡಿಸಿಕೊಂಡಿದ್ದಾನೆ. he has taken risk to accomplish whatever he has done. ಏನು ಮಾಡಲಿಕ್ಕೆ ಅವನು ಕಳಿಸಿಕೊಟ್ಟಿದ್ದರೋ ಅದಕ್ಕಾಗಿ ಆತನನ್ನು ತನ್ನನ್ನು ತಾನೇ ಅಪಾಯಕ್ಕೆ ಒಳಪಡಿಸಿಕೊಂಡಿದ್ದಾನೆ ಎಂಬುದಾಗಿ ಪೌಲನು ಬರೆಯುವಂಥದ್ದನ್ನು ನಾವು ಇಲ್ಲಿ ನೋಡುತ್ತೇವೆ. ಹೌದು, ಈಗ ಎಪಫ್ರೋದಿತನು ಒಂದು ಸಹಾಯಧನವನ್ನು ತೆಗೆದುಕೊಂಡು ಬಂದನು ನಿಜ, ಆ ಸಭೆಯಿಂದ, ಫಿಲಿಪ್ಪ ಸಭೆಯಿಂದ. ಅಷ್ಟು ಮಾತ್ರವಲ್ಲ, ನಾನು ಆಗಲೇ ಹೇಳಿದಾಗೆ ಪೌಲನ ಜೊತೆಯಲ್ಲಿದ್ದುಕೊಂಡು ಪೌಲನ ಸೇವೆಯನ್ನು ಮಾಡಬೇಕೆಂಬುದಾಗಿ ಉದ್ದೇಶಿಸಿ ಆತನು ಬಂದಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಹೌದು, ನಾವು ದೇವರ ರಾಜ್ಯವನ್ನು ಅಥವಾ ದೇವರ ಒಂದು ಆಳ್ವಿಕೆಯನ್ನು ನಮ್ಮಲ್ಲಿ, ನಮ್ಮ ಸುತ್ತಲೂ, ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಸ್ಥಾಪಿಸಬೇಕಾದರೆ ಏನು ಮಾಡಬೇಕು ಎಂಬುದಾಗಿ ನೋಡುವಾಗ ಪೌಲನು ತಾನೇ ಈ ಎಪಫ್ರೋದಿತನ ವಿಷಯವಾಗಿ ಪ್ರಶಂಸಿಸಿ ಮಾತನಾಡುವಂಥ ಪದಗಳನ್ನು ನಾವು ನೋಡುವಾಗ ಅಲ್ಲಿಂದ ನಮಗೆ ಕೆಲವು ಸತ್ಯಾಂಶಗಳನ್ನು ಅರಿತುಕೊಳ್ಳಲು ಸಾಧ್ಯ ಆಗ್ತದೆ ಎಂಬುದಾಗಿ ನೋಡುತ್ತೇವೆ. ಪ್ರಥಮವಾಗಿ ನೋಡ್ತಾ ಇದ್ದೇವೆ, ಪೌಲನು ಹೇಳ್ತಾನೆ, ಈ ಎಪಫ್ರೋದಿತನು ಯಾರು? ನನ್ನ ಸಹೋದರನು ಎಂಬುದಾಗಿ ಕರೆಯುತ್ತಾನೆ. ನನ್ನ ಸಹೋದರನು, ಹಿ ಈಸ್ ಮೈ ಬ್ರದರ್.
ಯಾರೋ ನನಗೆ ಸಹಾಯ ಮಾಡಲು ಬಂದಂಥ ಒಬ್ಬ ಕೆಲಸದವನೆಂಬುದಾಗಿ ನಾನು ನೋಡ್ತಾ ಇಲ್ಲ, ನನ್ನ ಸಹೋದರನು. ವಿ ಹ್ಯಾವ್ ಎ ಕಾಮನ್ ಬಾಂಡ್. ನಮ್ಮಿಬ್ಬರಿಗೆ ಒಂದು ಸಂಬಂಧ ಇದೆ. ಏನು ಸಂಬಂಧ ಎಂಬುದಾಗಿ ಹೇಳುವಾಗ, ಒಂದು ತಂದೆ ದೇವರ ಮಕ್ಕಳು ಎಂಬ ಸಂಬಂಧ ನಮ್ಮ ಮಧ್ಯದಲ್ಲಿ ಇದೆ. ವಿ ಆರ್ ದ ಚಿಲ್ಡ್ರನ್ ಆಫ್ ಒನ್ ಹೆವೆನ್ಲಿ ಫಾದರ್. ವಿ ಆರ್ ಬ್ರದರ್ಸ್. ಎರಡನೇದಾಗಿ ಪೌಲನು ಹೇಳುವಂಥ ಮಾತು ನಾವು ನೋಡ್ತಾ ಇದ್ದೇವೆ. ಈತನ ಯಾರು? ಹಿ ಈಸ್ ಎ ಫೆಲೋ ವರ್ಕರ್ ಎಂಬುದಾಗಿ ಹೇಳುವಾಗ, ಜೊತೆ ಕೆಲಸದವನು. ನಾನು ಮೇಲು ಇವನು ಕೀಳು ಎಂಬುದಾಗಿ ಅಲ್ಲ, ಬದಲಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ. ನನಗೆ ಸಹಾಯ ಮಾಡ್ತಾ ಇರಬಹುದು ನಿಜ, ಆದರೆ ಹಾಗೆಂದು ಆತ ನನಗಿಂತಲೂ ಕಡಿಮೆ ಎಂಬುದಾಗಿ ಅಲ್ಲ, ಬದಲಾಗಿ ವಿ ಆರ್ ವರ್ಕಿಂಗ್ ಟುಗೆದರ್ ಎಂಬುದಾಗಿ ನೋಡ್ತೇವೆ. ದೇರ್ ಇಸ್ ಎ ಕಾಮನ್ ಟಾಸ್ಕ್. ಒಂದೇ ಒಂದು ಕೆಲಸ ಅವರ ಮುಂದೆ ಇದೆ. ಆ ಕೆಲಸ ಏನೆಂಬುದಾಗಿ ನೋಡುವಾಗ, ದೇವರ ಆಳ್ವಿಕೆಯನ್ನು ಇಲ್ಲಿ ತರುವಂಥದ್ದು. ಟು ಬ್ರಿಂಗ್ ಗಾಡ್ಸ್ ರೈನ್ ಹಿಯರ್ ಆನ್ ಅರ್ತ್ ಇಸ್ ದ ಟಾಸ್ಕ್ ದಟ್ ಇಸ್ ಬೀನ್ ಎಂಟ್ರಸ್ಟೆಡ್ ಟು ದೆಮ್. ಈ ಒಂದು ಕೆಲಸ ಕೊಡಲ್ಪಟ್ಟಿದೆ ಎಂಬುದಾಗಿ ಪೌಲನು ಗುರುತಿಸಿ ಹೇಳುತ್ತಾನೆ. ಮೂರನೇದಾಗಿ ನೋಡುವಾಗ ಹೇಳ್ತಾನೆ, ಆತನು ನನ್ನ ಅಷ್ಟು ಮಾತ್ರವಲ್ಲ ಸಹಭಟನು ಎಂಬುದಾಗಿ ಹೇಳ್ತಾನೆ. ಹಿ ಈಸ್ ಮೈ ಫೆಲೋ ಸೋಲ್ಜರ್. ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಭಟನು ಎಂಬುದಾಗಿ, ಅದು ಸೈನಿಕನು ಎಂಬುದಾಗಿ ಹೇಳುವಾಗ ಅವರೇನು ಮಾಡ್ತಾರೆ ಎಂಬುದಾಗಿ ನೋಡುವಾಗ, ತಮ್ಮನ್ನು ತಾವೇ ಅಪಾಯಕ್ಕೆ ಒಳಪಡಿಸಿಕೊಳ್ತಾರೆ. ಅಲ್ಲಿ ಶತ್ರು ಇದ್ದಾನೆ ಎಂಬುದಾಗಿ ಗೊತ್ತಾಗುವಾಗ ಯೋಚನೆ ಮಾಡೋದಿಲ್ಲ ಹೇಗೆ ಏನಾಗ್ತದೆ ಎಂಬುದಾಗಿ. ಅದನ್ನು ಎದುರಿಸಲು ಹೋಗುವಾಗ ತಿರುಗಿ ಮರಳಿ ಬರ್ತಾರೆ ಎಂಬ ಒಂದು ನಂಬಿಕೆಯೂ ಸಹ ಇಲ್ಲ. ಮರಳಿ ಬರ್ತಾರೆ ಆ ರೀತಿಯಲ್ಲಿ. ಹೌದು ಕರ್ತನಲ್ಲಿ ಪ್ರಿಯರೇ, ಎಫ್ರೋದಿತನು ಯಾರು? ಪೌಲನು ಹೇಳ್ತಾನೆ, ನನ್ನ ಸಹೋದರನು. ಎರಡನೇದಾಗಿ ನನ್ನ ಜೊತೆಯಲ್ಲಿ ಶ್ರಮಿಸ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಮೂರನೇದಾಗಿ ನೋಡುವಾಗ ನನ್ನ ಸಹಭಟನು, ಅಂದರೆ ತನ್ನನ್ನು ತಾನೇ ಅಪಾಯಕ್ಕೆ ಒಳಪಡಿಸಿಕೊಂಡಿದ್ದಾನೆ. ಹೇಗೆ? ನಾನು ಇಲ್ಲಿ ಖೈದಿಯಾಗಿ ಇದ್ದೇನೆ, ಖೈದಿಗೆ ಸಹಾಯ ಮಾಡಲು ಬಂದಿದ್ದಾನೆ ಎಂಬುದಾಗಿ ನೋಡುವಾಗ ಒಂದು ವೇಳೆ ಇವನು ಸಹ ಅಪಾಯಕ್ಕೆ ಒಳಪಟ್ಟಂತಾಯಿತು ಎಂಬುದಾಗಿ. ಬಿಕಾಸ್ ಈಸ್ ಐಡೆಂಟಿಫೈಯಿಂಗ್ ಹಿಮ್ಸೆಲ್ಫ್ ವಿತ್ ದ ಸೋ ಕಾಲ್ಡ್ ಪೊಲಿಟಿಕಲ್ ಕ್ರಿಮಿನಲ್. ರಾಜಕೀಯವಾಗಿ ನೋಡುವಾಗ, ಇಲ್ಲಿ ರಾಜಕೀಯ ದೃಷ್ಟಿಕೋನದಲ್ಲಿ ನೋಡುವಾಗ ಪೌಲನು ಖೈದಿಯಾಗಿದ್ದಾನೆ. ಅದಲ್ವಾ? ಯಾಕೆಂಬುದಾಗಿ ನೋಡುವಾಗ ಆ ಒಂದು ದಿನಗಳಲ್ಲಿ ಇವರು ಜೀಸಸ್ ಇಸ್ ಲಾರ್ಡ್ ಎಂಬುದಾಗಿ ಹೇಳ್ತಾರೆ. ಕ್ರಿಸ್ತನು ಕರ್ತನು ಒಡೆಯನು ಎಂಬುದಾಗಿ ಘೋಷಿಸುವಾಗ ಅಲ್ಲಿ ರೋಮ್ ಜನರು ಹೇಳುವಂಥ ಮಾತು ಸೀಸರ್ ಇಸ್ ಲಾರ್ಡ್ ಎಂಬುದಾಗಿ ಹೇಳ್ತಾರೆ. ಹೌದಲ್ವ? ಅಲ್ಲಿರುವಂಥ ಕೈಸರನು ಅರಸನು, ಅಥವಾ ಕೈಸರನು ಒಡೆಯನು, ಅಥವಾ ಕೈಸರನ್ನೇ ನಮ್ಮ ಕರ್ತನು ಪ್ರಭು ಎಂಬುದಾಗಿ ಹೇಳುವಾಗ ಇಲ್ಲಿ ಇವರು ಹೇಳ್ತಾರೆ. ಅಲ್ಲಿ ಒಂದು ರೀತಿಯಾದಂಥ ಘರ್ಷಣೆ ಅಲ್ಲಿ ರೋಮ್ ಸರ್ಕಾರಕ್ಕೂ ಮತ್ತು ಕ್ರೈಸ್ತರಿಗೂ ಉಂಟಾಯಿತು ಎಂಬುದಾಗಿ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಹಾಗಾದರೆ ಇಂತಹ ವ್ಯಕ್ತಿಗಳನ್ನು ಯಾರ್ಯಾರು ಕೈಸರನಲ್ಲದೆ ಬೇರೊಬ್ಬರನ್ನು ಪ್ರಭು ಎಂಬುದಾಗಿ ಘೋಷಿಸ್ತಾರೋ ಅವರನ್ನು ಶಿಕ್ಷೆಗೆ ಒಳಪಡಿಸುವಂಥದ್ದು ಸಹಜವಾಗಿತ್ತು. ಅಂಥ ವ್ಯಕ್ತಿಯೊಡನೆ ಈತನು ಸಹಪಾಠಿಯಾಗಿದ್ದಾನೆ, ಜೊತೆ ಕೆಲಸದವನಾಗಿದ್ದಾನೆ ಎಂಬುದಾಗಿ ನೋಡುವಾಗ, he is identifying himself not only in Paul's pain but also in Paul's death. ತನ್ನನ್ನು ತಾನೇ ಪೌಲನ ನೋವಿನಲ್ಲಿ ಮಾತ್ರ ಏಕೀಭವಿಸಿಕೊಳ್ಳುವುದಲ್ಲ, ಬದಲಾಗಿ ಆತನು ಪೌಲನ ಜೊತೆಯಲ್ಲಿ ತನ್ನ ಮರಣದಲ್ಲಿಯೂ ಸಹ ಏಕೀಭವಿಸಿಕೊಳ್ತಾ ಇದ್ದಾನೆ, ಸ್ಪಂದಿಸ್ತಾ ಇದ್ದಾನೆ. ಈಸ್ ಬಿಕಮಿಂಗ್ ಒನ್ ವಿತ್ ಹಿಮ್. ಅದಕ್ಕೆ ಪೌಲನು ಹೇಳುವಂಥ ಮಾತು, ನನ್ನ ಸಹಭಟನು ಈತನಾಗಿದ್ದಾನೆ ಎಂಬುದಾಗಿ. ಮುಂದೆ ಆತನು ಹೇಳ್ತಾನೆ, ನೀವು ಕಳುಹಿಸಿದಂಥ, ಇಂಗ್ಲಿಷ್ ಭಾಷೆಯಲ್ಲಿ ನಂತರ ಬರ್ತದೆ, ಕನ್ನಡದಲ್ಲಿ ಪ್ರಾರಂಭದಲ್ಲಿದೆ, ನೀವು ಕಳುಹಿಸಿದಂಥ. ಬರೀ ಕಳುಹಿಸಿದಂಥ ಎಂಬುದಾಗಿ ಹೇಳುವಾಗ ಅಲ್ಲಿ ಹೋಗ್ಬಿಟ್ಟು ಕೊಟ್ಬಿಡಪ್ಪ, ಯಾರು ಕಳಿಸಿದ್ರು ಅವ್ರು ಕಳಿಸಿದ್ರು ಎಂಬುದಾಗಿ ಹೇಳ್ತೇವೆ. ಆದರೆ ಮೂಲ ಭಾಷೆ ಗ್ರೀಕ್ ಭಾಷೆಯಲ್ಲಿ ಉಪಯೋಗಿಸುವ ಪದ ಅಪೋಸ್ಟಲೋಸ್ ಎಂಬುದಾಗಿ. ಹಿ ಈಸ್ ಅನ್ ಅಪಾಸಲ್, ಅಪೋಸ್ತಲನಾಗಿ ಎಂಬುದಾಗಿ ಹೇಳುವಾಗ, ಅಪೋಸ್ತಲ ಎಂಬುದಾಗಿ ಹೇಳುವಾಗ ಕಳುಹಿಸಲ್ಪಟ್ಟವನಷ್ಟೇ, ಕಳುಹಿಸಲ್ಪಟ್ಟ. ಆದರೆ ಪೌಲನು ಅಂಥ ಒಂದು ದೊಡ್ಡ ಪದವನ್ನು ಉಪಯೋಗಿಸ್ತಾ ಇದ್ದಾನೆ. ನೀವು ಕಳಿಸ್ದ ಅಂತ, ಕಳಿಸಿಕೊಟ್ಟ ಅಂತ ಇಂಗ್ಲಿಷ್ ಕನ್ನಡ ಭಾಷೆಯಲ್ಲಿದೆ. ಕಳಿಸೋದು ಅಂತಂದ್ರೆ ಗ್ರೀಕ್ ಭಾಷೆಯಲ್ಲಿ ಭಾಳ ಸರಳ ಪದಗಳು ಎಷ್ಟೋ ಇದೆ. ಪೆಂಪೋ ಎಂಬುದಾಗಿ ಒಂದು ಪದ ಉಪಯೋಗಿಸ್ತೇವೆ, ಸೆಂಡ್ ಎಂಬುದಾಗಿ. ಪೆಂಪೋ ಅಂದರೆ
ಆ ಪದ ಉಪಯೋಗಿಸ್ಬೋದಿತ್ತು ಪೌಲನು. ಆದರೆ ಪೌಲನು ಉಪಯೋಗಿಸುವಂಥ ಪದ ನೀವು ಅಪೋಸ್ತಲನು ಎಂಬುದಾಗಿ ಅದು ಆ ಒಂದು ಯಾವುದೋ ಆ ಪದವನ್ನು ಉಪಯೋಗಿಸೋದ್ರ ಮೂಲಕವಾಗಿ ಪೌಲನು ಏನು ಮಾಡ್ತಾ ಇದ್ದಾನೆ, ಎಪಫ್ರೋದಿತನ ಒಂದು ಸೇವೆಯನ್ನು, ತನ್ನ ಸೇವೆ ಎರಡನ್ನು ಜೊತೆಯಾಗಿ ಇಡ್ತಾ ಇದ್ದಾನೆ. ಹಿ ಈಸ್ ಕೀಪಿಂಗ್ ಬೋತ್ ದೇರ್ ಸರ್ವಿಸಸ್ ಆಸ್ ಇಫ್ ದೇ ಆರ್ ಈಕ್ವಲ್ ಇನ್ ದ ಸೈಟ್ ಆಫ್ ಗಾಡ್, ದೇವರ ದೃಷ್ಟಿಯಲ್ಲಿ. ಯಾಕೆ? ಪೌಲನು ಮಾಡುವಂಥ ಸೇವೆ ಇರಬಹುದು, ಎಪಫ್ರೋದಿತನು ಮಾಡುವಂಥ ಸೇವೆ ಇರಬಹುದು. ಎರಡೂ ಸೇವೆಗಳ ಮೂಲಕವಾಗಿ ಏನಾಗ್ತದೆ ಎಂಬುದಾಗಿ ನೋಡುವಾಗ ದೇವರ ಆಳ್ವಿಕೆ, it is ultimately the God's reign being established. Paul may be the preacher, Paul may be the one who is writing the letters. ಪೌಲನು ಪ್ರಸಂಗಿಯಾಗಿ ದೊಡ್ಡ ಪತ್ರಗಳನ್ನು ಬರಿತಾ ಇರಬಹುದು, ಆದರೆ ಆತನಿಗೆ ಸಹಾಯಕನಾಗಿ ಇಲ್ಲಿ ಎಪಫ್ರೋದಿತನು ಇದ್ದಾನೆ. ಆದರೆ ನೋಡುವಾಗ ಆತನೂ ಕಳಿಸಲ್ಪಟ್ಟವನು, ನಾನೂ ಕಳಿಸಲ್ಪಟ್ಟವನಾಗಿದೆ. ಹೌದು ಕರ್ತನಲ್ಲಿ ಪ್ರಿಯರೇ, ಆ ಕಳಿಸುವಿಕೆಗೆ ಒಂದು ಅರ್ಥ, ಒಂದು ಘನತೆಯನ್ನು ಪೌಲನಲ್ಲಿ ಕೊಡ್ತಾ ಇದ್ದಾನೆ. ಪಾಲ್ ಇಸ್ ಗಿವಿಂಗ್ ವೆಯ್ಟ್ ಅಂಡ್ ಹಿ ಈಸ್ ಆ್ಯಡಿಂಗ್ ಸಿಗ್ನಿಫಿಕೆನ್ಸ್. ನಾಟ್ ಸಿಂಪ್ಲಿ ಹೋಗ್ಬಟ್ ಬಾರಪ್ಪ ಪೋಸ್ಟ್ ಮ್ಯಾನ್ ಥರ ಹೋಗಿ ಹಣ ಕೊಟ್ಬಿಟ್ಟು ಬಂದ್ಬಿಡು ಎಂಬುದಾಗೆಲ್ಲ, ಬದಲಾಗಿ ಅಲ್ಲಿ ಒಂದು ಘನತೆಯನ್ನು ಅಲ್ಲಿ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ಕಾಣ್ತೇವೆ. ಅಷ್ಟು ಮಾತ್ರವಲ್ಲ, ಆತ ಹೇಳುವಂಥ ಮಾತು, ನೀವು ಕಳಿಸಿದಂಥ ನನ್ನ ಕೊರತೆಯನ್ನು ನೀಗುವುದಕ್ಕಾಗಿ. ಅದು ಕನ್ನಡ ಭಾಷೆಯಲ್ಲಿ ಹರಿತಿಲ್ಲಿದೆ. ಮೂಲ ಭಾಷೆಯಲ್ಲಿ ನೋಡುವಾಗ ನೀವು ನನ್ನ ಕೊರತೆಯನ್ನು ನೀಗುವುದಕ್ಕಾಗಿ ಸೇವಕನನ್ನು ಕಳಿಸಿದಿರಿ ಎಂಬುದಾಗಿ. ಯು ಆರ್ ಸೆಂಟ್ ಎ ಸರ್ವೆಂಟ್, ಯು ಆರ್ ಸೆಂಟ್ ಎ ಸರ್ವೆಂಟ್, ಯು ಹ್ಯಾವ್ ಸೆಂಟ್ ಹಿಮ್ ಟು ಸರ್ವ್ ಮೀ. ನನಗೆ ಸೇವೆ ಮಾಡುವುದಕ್ಕೋಸ್ಕರ ಒಬ್ಬ ಸೇವಕನನ್ನು ಕಳುಹಿಸಿದ್ದೀರಿ ಎಂಬುದಾಗಿ. ಹೌದು ಕರ್ತನಲ್ಲಿ, ಈ ಪದ ಬಹಳ ಒಂದು ಅರ್ಥಗರ್ಭಿತವಾದಂಥ ಪದ. ಮೂಲ ಭಾಷೆಯಲ್ಲಿ ಲೈಟೋರ್ಗೋಸ್ ಎಂಬುದಾಗಿ ಹೇಳ್ತೇವೆ. ಲೈಟೋರ್ಗೋಸ್ ಎಂಬ ಗ್ರೀಕ್ ಪದ. ಈ ಪದದ ಅರ್ಥ ಏನಂದರೆ, ಒಬ್ಬನು ಸಮಾಜ ಸೇವೆಯಲ್ಲಿ ನಿರತನಾಗಿದ್ದಾನೆ, ಸೇವೆ ಮಾಡುವುದರಿಂದ ಅವನಿಗೆ ಹಣ ಬರ್ತದೆ, ಘನತೆ ಬರ್ತದೆ, ಮಾನ ಬರ್ತದೆ ಎಂಬುದಾಗಿ ಅಲ್ಲ, ಬದಲಾಗಿ ಅವನ ದೇಶವನ್ನು, ಅವನ ಒಂದು ನಗರವನ್ನು, ಅವನ ಜನರನ್ನು ಎಷ್ಟೋ ಪ್ರೀತಿಸಿ ಆತನು ಅಥವಾ ಆಕೆ ತನ್ನಲ್ಲಿರುವಂಥ ಹಣವನ್ನು ವ್ಯಯ ಮಾಡಿ ಸೇವೆ ಮಾಡುವಂಥದ್ದು. He loves his country so much that he is willing to spend from his own pocket. ತನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಸೇವೆ ಮಾಡುವಂಥ ಜನರಿಗೆ ಈ ಒಂದು ಲೆಟರ್ಗೋಸ್ ಎಂಬ ಪದವನ್ನು ಉಪಯೋಗಿಸ್ತಾ ಇದ್ದರು. ಪೌಲನು ಆ ಪದವನ್ನು ಇಲ್ಲಿ ಎಪಫ್ರೋದಿತನಿಗೆ ಉಪಯೋಗಿಸಿದ್ರಿಂದ ಅರ್ಥ ಏನು ಕೊಡ್ತದೆ ಅಂದರೆ, ಒಂದು ವೇಳೆ ಈ ಒಂದು ಪ್ರಯಾಣಕ್ಕೆ ಬೇಕಂತ ವೆಚ್ಚವನ್ನು ತನ್ನ ಒಂದು ಕಿಸೆಯಿಂದ ಆತನು ಉಪಯೋಗಿಸಿ, he used his own money, ಒಂದು ವೇಳೆ, ಅಥವಾ ಪೌಲನ ಜೊತೆಯಲ್ಲಿರುವಾಗ ಅಲ್ಲಿ ಬರುವಂಥ ಖರ್ಚು ತನ್ನ ಸ್ವಂತ ಹಣದಿಂದ ಖರ್ಚು ಮಾಡಿ ಸೇವೆ ಮಾಡ್ತಾ ಇದ್ದಾರೆ. ಸೇವೆಯ ಒಂದು ಕೆಲಸ, ಈ ಒಂದು ಕೆಲಸದಿಂದ ನನಗೆ ಒಂದು ಹಣ ಸಿಕ್ಕುತ್ತದೆ ಎಂಬುದಾಗಿ ಅಲ್ಲ, ಬದಲಾಗಿ ಸೇವೆ ಮಾಡುವುದರಿಂದ ತನ್ನ ಸ್ವಂತ ಹಣವನ್ನು, ಸ್ವಂತ ಸಮಯವನ್ನು, ಸ್ವಂತ ಬಲವನ್ನು, ಸ್ವಂತ ಆರೋಗ್ಯವನ್ನೇ ಆತನು ವ್ಯಯ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಕಡೆದಾಗಿ ಪೌಲನು ಹೇಳುವಂಥ ಮಾತು, ಈತನೇನು ಮಾಡಿದನೆ ಎಂಬುದಾಗಿ ಹೇಳುವಾಗ, ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಎಂಬುದಾಗಿ. ಅಲ್ಲಿ ಆ ಪದ ನಾವು ನೋಡ್ತಾ ಇದ್ದೇವೆ, ಹಿ ರಿಸ್ಕ್ಡ್ ಹಿಸ್ ಲೈಫ್, ಇಂಗ್ಲಿಷ್ ಭಾಷೆಯಲ್ಲಿ. ಜೀವದ ಆಶೆಯನ್ನು ಆತನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದಾನೆಂದು ನೀವು ತಿಳಿದು ಅವನನ್ನು ಪೂರ್ಣ ಸಂತೋಷದಿಂದ ಕರ್ತನ ಹೆಸರಿನಲ್ಲಿ ಸೇರಿಸಿಕೊಳ್ಳಿರಿ, ಅಂಥವರನ್ನು ಮಾನ್ಯವೆಂದೆಣಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ? ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ, ಹಿ ಪುಟ್ ಇಸ್ ಲೈಫ್ ಆನ್ ದ ಲೈನ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ತೇವೆ. ಅಂದರೆ ಆ ಒಂದು ರೇಖೆಯ ಮೇಲೆ ತಮ್ಮ ಜೀವವನ್ನು ಮುಡುಪಾಗಿಡುವಂಥದ್ದು. ಹೌದು ಕರ್ತನಲ್ಲಿ ಪ್ರಿಯರೇ, ಇದಕ್ಕೆ ಬಹಳ ಒಂದು ಸೂಕ್ತವಾದಂಥ ಒಂದು ಬಹಳ ಅರ್ಥಗರ್ಭಿತವಂಥ ಒಂದು ಹಿನ್ನೆಲೆ ಇದೆ. ಈ ಒಂದು ಪದ ಮೂಲ ಭಾಷೆಯಲ್ಲಿ ನೋಡುವಾಗ ಇದನ್ನು ನಾವು ಪ್ಯಾರಾಬೋಲೆ ಸೆಮೆನೋಸ್ ಎಂಬುದಾಗಿ ಹೇಳ್ತೇವೆ. ದೊಡ್ಡ ಪದ ಇದು. ಇದರ ಅರ್ಥ ಏನಂದರೆ, ಇಂಗ್ಲಿಷ್ ಭಾಷೆಯಲ್ಲಿ ನೋಡುವಾಗ ಇದು ಹಿ ಗ್ಯಾಂಬಲ್ಡ್ ಇಸ್ ಲೈಫ್ ಎಂಬುದಾಗಿ ಹೇಳ್ತೇವೆ. ಇನ್ನೊಂದು ಮಾತಿನಲ್ಲಿ ತನ್ನ ಜೀವನದ ಜೊತೆಗೆ ಜೂಜಾಟ ಆಡಿದನು ಎಂಬುದಾಗಿ ನೋಡುವಾಗ, ಅಂದರೆ ಎಲ್ಲವನ್ನು ಜೂಜಾಟ ಆಡುವವರು ಗೊತ್ತಲ್ವಾ, ಸೊ ಏನು ಬೇಕಾದರೆ ಅದು ಎಲ್ಲ ಮನೆ ಮಠ ಮಾರಿ ಬೇಕಾದರೆ ಅಲ್ಲಿ ಇಟ್ಬಿಡ್ತಾರೆ ಹಣವನ್ನು.
ಅದು ನಕಾರಾತ್ಮಕ ಒಂದು ಉದಾಹರಣೆ. ಆದರೆ ಅಂಥ ಒಂದು ಉದಾಹರಣೆಯನ್ನು ಸಕಾರಾತ್ಮಕವಾಗಿ ಇಲ್ಲಿ ಪೌಲನು ಉಪಯೋಗಿಸ್ತಾ ಇದ್ದಾನೆ. ಇಟ್ ಇಸ್ ಅ ನೆಗೆಟಿವ್ ವರ್ಡ್, ಬಟ್ ದೆನ್ ಪಾಲ್ ಈಸ್ ಟೇಕಿಂಗ್ ಅವೇ ದ ನೆಗೆಟಿವಿಟಿ ಫ್ರಮ್ ದಿಸ್ ವರ್ಡ್ ಆ್ಯಂಡ್ ಗಿವಿಂಗ್ ಎ ಪಾಸಿಟಿವ್ ಕಾನೋಟೇಷನ್. ಒಂದು ಸಕಾರಾತ್ಮಕವಾದಂಥ ಅರ್ಥವನ್ನು ಕೊಟ್ಟು ಇದನ್ನು ಉಪಯೋಗಿಸ್ತಾ ಇದ್ದಾನೆ ಪೌಲನು. ಹೌದಲ್ಲ? ಹಿಂದಿನ ಪದ ಲೆಟರ್ ಗೋಸ್ ಎಂಬುದಾಗಿ ನೋಡುವಾಗ ಅದು ಸಾಮಾನ್ಯ ಸಮಾಜದಲ್ಲಿ ಜನರು ಉಪಯೋಗಿಸುವಂಥ ಪದವಾಗಿದೆ. ಅದನ್ನು ಪೌಲನು ಉಪಯೋಗಿಸ್ತಾನೆ. ಪೌಲನ ಒಂದು ವಿಶೇಷತೆ ಏನಂತ, ನನ್ನ ಪತ್ರಿಕೆಯಲ್ಲಿ ಈ ರೀತಿಯಲ್ಲಿ ಉಪಯೋಗಿಸುವಂಥ ಪದಗಳನ್ನು ಆತನು ಸರಳ ಭಾಷೆಯಲ್ಲಿ, ಬಳಕೆಯ ಭಾಷೆಯಲ್ಲಿದ್ದಂಥ ಪದಗಳನ್ನು ಉಪಯೋಗಿಸಿ ಅದಕ್ಕೆ ಇನ್ನೂ ಹೆಚ್ಚಿನ ಅರ್ಥ, ಘನತೆಯನ್ನು ಕೊಡುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಹೌದು, ಆದಿ ಸಭೆಯಲ್ಲಿ ಪ್ಯಾರಾಬೊಲಾನಿ ಎಂಬ ಒಂದು ಗುಂಪಿನ ಜನರಿದ್ದಾರೆ. ಪ್ಯಾರಾಬೊಲಾನಿ ಎಂಬುದಾಗಿ ಹೇಳುವಾಗ ಗ್ಯಾಂಬ್ಲರ್ಸ್ ಎಂಬುದಾಗಿ ಅಷ್ಟೇ ಅದರ ಅರ್ಥ. ಇವರೇನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಇವರು ನಿರಾಶ್ರಿತರು, ನಿರ್ಗತಿಕರು, ಕಾಯಿಲೆಗೆ ಒಳಪಟ್ಟವರು, ಸಾಂಕ್ರಾಮಿಕ ರೋಗದಿಂದ ಜೀವಿಸುವಂಥ ವ್ಯಕ್ತಿಗಳ ಮಧ್ಯದಲ್ಲಿ ಹೋಗಿ ಸೇವೆ ಮಾಡಿ ಬರ್ತಾ ಇದ್ದಾರಂತೆ. ಹಾಗಾದರೆ ಅನುದಿನ ಅನುಕ್ಷಣ ಇವರು ತಮ್ಮ ಜೀವಿತವನ್ನು ಮುಡುಪಾಗಿಟ್ಟು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಸೇವೆ ಮಾಡ್ತಾ ಇದ್ದಾರೆ, ಅದಲ್ವಾ? ನಾವು ನೋಡುವಾಗ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ, ನಾವು ಅನೇಕರು ವೈದ್ಯಕೀಯ ರಂಗದಲ್ಲಿ ದಾದಿಗಳಾಗಿ ಕೆಲಸ ಮಾಡುವಾಗ ಆ ರೀತಿಯಲ್ಲಿ ಅಂಥ ಸ್ಥಿತಿಯಲ್ಲಿ ನಮ್ಮ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಒಬ್ಬ ಮೆಡಿಕಲ್ ಡಾಕ್ಟರ್ ಒಂದು ಸಭೆಯಲ್ಲಿ ಪ್ರಸಂಗ ಮಾಡೋದನ್ನು ಕೇಳಿಸ್ಕೊಂಡೆ ನಾನು ಆನ್ಲೈನ್. ಅವ್ರು ಹೇಳುವಂಥ ಮಾತು, ಅವ್ರು ಹೇಳಿದರು, ಅವರು ಇದಕ್ಕೆ ಕೋವಿಡ್ ಕೇರ್ಗಾಗಿ ಇನ್ಚಾರ್ಜ್ ಆಗಿದ್ದಾರೆ. ಅವರ ಹೆಂಡತಿ ಹೇಳಿದರಂತೆ, ಸೊ ಇಫ್ ಯು ವಾಂಟ್ ಟು ಗೋ ಡೌನ್ ಸರ್ವಿಂಗ್ ದೀಸ್ ಪೇಷಂಟ್ಸ್, ಐ ವುಡ್ ಬಿ ಪ್ರೌಡ್ ಆಫ್ ಯು ಅಂತ ಹೇಳಿದ್ರು ಅಷ್ಟೇ. ಇಫ್ ಯು ವಾಂಟ್ ಟು ಗೋ ಡೌನ್ ಸರ್ವಿಂಗ್ ದೀಸ್ ಪೇಷಂಟ್ಸ್, ಐ ವುಡ್ ಬಿ ಪ್ರೌಡ್ ಆಫ್ ಯು. ಒಂದು ವೇಳೆ ಈ ಸೇವೆ ಮಾಡುತ್ತಾ ನಿನಗೇನಾದರೂ ಪ್ರಾಣಕ್ಕೆ ಅಪಾಯವಾದರೆ ನಿನ್ನ ಬಗ್ಗೆ ನಾನು ಹೆಮ್ಮೆ ಪಡ್ತೇನೆ ಎಂಬುದಾಗಿ ಹೆಂಡತಿ ಹೇಳುವಂಥ ಮಾತು. ಹೌದು ಕರ್ತನಲ್ಲಿ ಪ್ರಿಯರೇ, ಈ ರೀತಿಯಲ್ಲಿ ನಾವು ನೋಡುವಾಗ ಅನೇಕರು ಈ ಒಂದು ಪ್ಯಾರಾಬೊಲಾನಿ ಎಂಬ ಹೇಳುವಂಥ ಗುಂಪಿನ ಜನರಂತೆ ತಮ್ಮ ಜೀವಿತವನ್ನು, ತಮ್ಮ ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಸೇವೆ ಮಾಡ್ತಾ ಇದ್ದಾರೆ. ನಿಜ, ಆ ರೀತಿಯಲ್ಲಿ ಸೇವೆ ಮಾಡುವಾಗ ಏನಾಗುತ್ತದೆ, ದೇವರ ಮಕ್ಕಳಾಗಿ ಅಂಥ ಸೇವೆಯನ್ನು ನಾವು ಮಾಡುವಾಗ ದೇವರ ರಾಜ್ಯ ಸ್ಥಾಪಿತವಾಗ್ತದೆ. ದೇವರ ಆಳ್ವಿಕೆಯನ್ನು ನಾವು ಇಲ್ಲಿ ನೋಡಲು ಸಾಧ್ಯವಾಗ್ತದೆ. ಗಾಡ್ಸ್ ರೈನ್, ಗಾಡ್ಸ್ ಗವರ್ನೆನ್ಸ್ ಬಿಕಮ್ಸ್ ಎ ರಿಯಾಲಿಟಿ ರೈಟ್ ಇನ್ ಫ್ರಂಟ್ ಆಫ್ ಐಸ್. ನಮ್ಮ ಕಣ್ಣಿನ ಮುಂದೆ, ನಮ್ಮ ದೃಷ್ಟಿಯ ಮುಂದೆ ನಾವು ನೋಡ್ತಾ ಇದ್ದೇವೆ ದೇವರ ರಾಜ್ಯ ಸ್ಥಾಪಿತವಾಗುವುದನ್ನು. ಹೌದು, ನಾನು 5ನೇ ಪಾಯಿಂಟ್ ಹೇಳಿದಾಗೆ ಸರ್ವೆಂಟ್ ಲೆಟರ್ ಗೋಸ್ ಎಂಬುದಾಗಿ ಹೇಳುವಾಗ ತಮ್ಮ ಹಣವನ್ನು ವ್ಯಯ ಮಾಡಿ ಸೇವೆ ಮಾಡಿದರು. ಅದರ ವಿಷಯವಾಗಿ ನನ್ನ ಪ್ರಿಯ ಸಭಿಕರೇ, ನಿಮ್ಮನ್ನು ಪ್ರಶಂಸಿಸಲು ಬಯಸ್ತೇನೆ. ಯಾಕೆಂದರೆ ನೀವು ಆ ರೀತಿಯಲ್ಲಿ ಊಟ ಇಲ್ಲದಂಥ ಜನರ ಮಧ್ಯದಲ್ಲಿ ಹೋಗಿ ನೀವು ರೇಷನ್ ಕೊಡುವುದರ ಮೂಲಕವಾಗಿ ಸೇವೆಯನ್ನು ಮಾಡಿದ್ದೀರಿ. ನಿಜ, ಅನೇಕರು ನಿಮ್ಮಲ್ಲಿರುವಂಥದ್ದನ್ನು ನೀವು ಕೊಟ್ಟಿದ್ದೀರಿ. ಸರ್ಕಾರ ಮಾಡ್ತದೆ ಬಿಡು ಎಂಬುದಾಗಿ ಬಿಡಲಿಲ್ಲ, ಆದರೆ ನಾನು ಏನು ಮಾಡಲು ಸಾಧ್ಯ ಎಂಬುದಾಗಿ. ಇಫ್ ಯು ವಾಂಟ್ ಟು ಸಿ ದ ಚೇಂಜ್, ಬಿಕಮ್ ದ ಚೇಂಜ್ ಎಂಬುದಾಗಿ ಮಹಾತ್ಮ ಗಾಂಧಿಯವರು ಹೇಳಿದ ಮಾತು. ಒಂದು ಮಾರ್ಪಾಟನ್ನು ನೋಡಬೇಕಾದರೆ ನೀನೇ ಆ ಮಾರ್ಪಾಟು ಆಗಬೇಕು ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರಿಯರೇ, ಎಫ್ರೋದಿತನ ವಿಷಯವಾಗಿ ಮಾತನಾಡ್ತಾ ಇದ್ದೇವೆ. ಪೌಲನು ಆತನ ವಿಷಯವಾಗಿ ಗುಣಗಾನ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪ್ರಶಂಸಿಸುವುದನ್ನು ನಾವು ಕಂಡಿದ್ದೇವೆ. ಏನೆಂಬುದಾಗಿ ನೋಡುವಾಗ 6 ವಿಷಯಗಳನ್ನು ನೋಡಿದ್ದೇವೆ. ಅದರ ವಿಷಯವಾಗಿ ಹೇಳುವಂಥ ಮಾತುಗಳನ್ನು, ಈತನು ನನ್ನ ಸಹೋದರನು, ಜೊತೆ ಕೆಲಸದವನು, ಸಹಭಟನು, ಅಪೋಸ್ತಲನು, ಕಳಿಸಲ್ಪಟ್ಟವನು ನಿಮ್ಮಿಂದ, ದೇವರ ಅಧಿಕಾರ, ದೇವರ ಪ್ರೀತಿಯನ್ನು ಹೊತ್ತುಕೊಂಡು ನನ್ನಲ್ಲಿ ಬಂದಿದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ. ಎಂಥ ಸೇವೆ! ತನ್ನಲ್ಲಿರುವಂಥ ಒಂದು ಹಣವನ್ನು, ಬಲವನ್ನು, ಆರೋಗ್ಯವನ್ನು ಆತನು ವ್ಯಯ ಮಾಡುತ್ತಾ ಸೇವೆ ಮಾಡ್ತಾ ಇದ್ದಾನೆ. ಕಡೆಯದಾಗಿ ತನ್ನ ಜೀವದ ಆಸೆಯನ್ನೇ ಲಕ್ಷ್ಯ ಮಾಡದೆ ಸೇವೆ ಮಾಡಿದ್ದಾನೆ ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತ ಜೀವಿತ ಎಂಬುದಾಗಿ ಹೇಳುವಾಗ ಇದು ನಾವು ಸ್ವಾರ್ಥಪರರಾಗಿ ಜೀವಿಸುವಂಥದ್ದಲ್ಲ. ಕ್ರಿಶ್ಚಿಯನ್ ಲೈಫ್ ಇಸ್ ನಾಟ್ ಟು ಬಿ ಲಿವ್ಡ್
selfishly. The world outside is full of selfishness. ಪ್ರಪಂಚದಲ್ಲಿ ನಾವು ನೋಡುವಾಗ ಸ್ವಾರ್ಥತೆ ಎನ್ನುವಂಥದ್ದು ಅಧಿಕವಾಗ್ತಾ ಇದೆ. ಆದರೆ ದೇವರು ನಮ್ಮನ್ನು ಕರೆಯುವಾಗ ನಾವು ಇತರರಿಗಾಗಿ ಸ್ವಹಿತವನ್ನು ಬಯಸದೆ ಪರಹಿತವನ್ನು ಬಯಸು ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನೇ ಇಲ್ಲಿ ಎಪಫ್ರೋದಿತನು ಮಾಡಿದನು. ಪೌಲನ ಹಿತವನ್ನು ಬಯಸಿ ಈ ಪ್ರಯಾಣ 1000ಗಟ್ಟಲೆ ಮೈಲ್ಗಳ ಪ್ರಯಾಣ ಮಾಡಿ ಮರಣದ ಒಂದು ಹಿಡಿತಕ್ಕೆ ಸಿಲುಕು ಹಾಕಿಕೊಂಡು ಇದೆಲ್ಲ ಮಾಡಿ ತನ್ನ ಸೇವೆಯನ್ನು ಸಲ್ಲಿಸಿದನು. ಯಾಕೆ? ದೇವರ ಆಳ್ವಿಕೆಯನ್ನು ಕಾಣಬೇಕೆಂಬ ಬಯಕೆ ಅಷ್ಟೇ. ಹೌದು, ನಾನು ಮತ್ತು ನೀವು ನಾವಿರುವಂಥ ಒಂದು ಕ್ಷೇತ್ರದಲ್ಲಿ, ನಾವಿರುವಂಥ ಸ್ಥಳದಲ್ಲಿ ದೇವರ ರಾಜ್ಯ ಬರಬೇಕು, ದೇವರ ಆಳ್ವಿಕೆಯನ್ನು ಜನರು ನೋಡಬೇಕು, ದೇವರ ಪ್ರೀತಿಯನ್ನು ಜನರು ಅನುಭವಿಸಬೇಕು ಎಂಬುದಾಗಿ ಬಯಸುವಲ್ಲಿ ನಾವು ಸಹ ಶ್ರಮಿಸುವಲ್ಲಿ ದೇವರ ಆತ್ಮನ ತಾನೇ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ನಿನ್ನ ಕೃಪೆಗಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ತೇವೆ. ಎಪಫ್ರೋದಿತನ ಜೀವಿತವನ್ನು ನಾವು ನೋಡುವಾಗ ಕರ್ತನೆ ತನ್ನ ಜೀವವನ್ನು ಲಕ್ಷ್ಯ ಮಾಡದೆ ಆತನು ಸೇವೆ ಸಲ್ಲಿಸಿದನು. ಈ ನಿಮಿತ್ತ ಪೌಲನು ಆತನನ್ನು ಪ್ರಶಂಸಿಸುವುದನ್ನು ನೋಡುತ್ತಾ ಇದ್ದೇವೆ ಕರ್ತನೆ. ಹೌದು ಕರ್ತ, ನಾವು ನಿನಗೋಸ್ಕರ ಶ್ರಮಿಸುವಾಗ, ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ನಮ್ಮನ್ನು ನಾವು ಅಪಾಯಕ್ಕೆ ಒಳಪಡಿಸಿಕೊಳ್ಳುವಾಗ ನಿನ್ನ ರಾಜ್ಯ ಇಲ್ಲಿ ಸ್ಥಾಪಿತವಾಗುತ್ತದೆ, ನಿನ್ನ ಆಳ್ವಿಕೆಯನ್ನು ನಾವು ಕಾಣಲು ಸಾಧ್ಯವಾಗುತ್ತದೆ. ಆ ರೀತಿಯಲ್ಲಿ ನಾವು ನಿನ್ನ ರಾಜ್ಯವನ್ನು, ನಿನ್ನ ಆಳ್ವಿಕೆಯನ್ನು ಸ್ಥಾಪಿಸುವಲ್ಲಿ ನಿನ್ನ ಆತ್ಮನು ತಾನೇ ನಮ್ಮನ್ನು ಉಪಯೋಗಿಸಲೆಂಬುದಾಗಿ ನಿನ್ನ ಕೃಪಾ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿ ಯೇಸು ಕರ್ತನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. 105ನೇ ಪುಟದಲ್ಲಿ ಬಂದ ವಿಶ್ವಾಸದ ಅರಿಕೆಯನ್ನು ನಾವು ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿದ್ದೇವೆ, ನಮ್ಮ ವಿಶ್ವಾಸಗಳನ್ನು ನಾವೀಗ ಅರಿಕೆ ಮಾಡುತ್ತೇವೆ. 105ನೆಯ ಪುಟ. ನಾವು ಎದುರಿಸಿಕೊಂಡು ನಮ್ಮ ವಿಶ್ವಾಸವನ್ನು ಅರಿಕೆ ಮಾಡೋಣ. ಪ್ರೀತಿಯಿಂದ ಎಲ್ಲರನ್ನೂ ಸೃಷ್ಟಿಸಿದ ದೇವರನ್ನು ನಂಬುತ್ತೇವೆ. ಆತ ನಮ್ಮ ಗ್ರಹಿಕೆಗಿಂತಲೂ ಶ್ರೇಷ್ಠನಾದವ ಮತ್ತು ನಮ್ಮ ಹೊಸರಿಗಿಂತಲೂ ಹತ್ತಿರವಿರುವವ. ನಾವು ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಆತನು ನಮ್ಮ ಬಳಿಗಿರುವ ದೇವರು, ನಮ್ಮ ಜೀವನದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಜಗತ್ತಿಗೆ ಬಂದು ನಮ್ಮೊಂದಿಗೆ ಜೀವಿಸಿ ನಕ್ಕವೆಂಬ ಆತನು ನಾವು ಜೀವವನ್ನು ಹೊಂದಿರಬೇಕೆಂದು ನಮಗಾಗಿ ಶ್ರಮಪಟ್ಟು ಮರಣ ಹೊಂದಿದನು. ಆತನ ಮೂಲಕ ನಾವು ದೇವರ ಮಕ್ಕಳಾದೆವು. ನಾವು ಪವಿತ್ರಾತ್ಮನನ್ನು ನಂಬುತ್ತೇವೆ. ಆತನು ನಮ್ಮನ್ನು ಸುಶಕ್ತರನ್ನಾಗಿಸಿ ಬಲಪಡಿಸಿ ಚೈತನ್ಯವನ್ನು ನೀಡುವಾತನು. ಆತನ ಮೂಲಕ ನಾವು ಪರಸ್ಪರ ಬಂಧಿಸಲ್ಪಟ್ಟು ಆತನ ಕೃಪೆಯಲ್ಲಿ ದೇವರಿಗಾಗಿ ಈ ಜಗತ್ತಿನಲ್ಲಿ ಕಾರ್ಯವೆಸಗುತ್ತೇವೆ. ನಾವು ಒಂದೇ ಸಭೆಯನ್ನು ನಂಬುತ್ತೇವೆ. ಸಭೆಯು ವಿಮೋಚಿಸುವ ದೇವರ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ. ಸಾಕ್ಷಿಯ ನಿಯೋಗದ ಮೂಲಕ ದೇವರನ್ನು ಸೇವಿಸುತ್ತದೆ. ಜಾತಿ, ವರ್ಗ, ಬಣ್ಣ ಯಾವುದೇ ಭೇದಗಳಿಲ್ಲದ್ದಾಗಿದೆ. ಸೃಷ್ಟಿಕರ್ತನು, ವಿಮೋಚಕನು, ಪರಿಪಾಲಕನೂ ಆದ ದೇವರ ಅನ್ಯೋನ್ಯತೆಯಲ್ಲಿ ಬದಲಾವಣೆಯ ಸಾಧನವಾಗಿರಲು ಕರೆಯಲ್ಪಟ್ಟಿದೆ. ಆಮೇನ್. ನಾವು ಸ್ವಲ್ಪ ಹೊತ್ತು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವಲ್ಲಿ ಸಮಯವನ್ನು ಕಳೆಯೋಣ. ಈ ಸಮಯದಲ್ಲಿ ನಾವು ವಿಶೇಷವಾಗಿ ಮುಂದಿನ ವಾರದಿಂದ ನಾವು ನಮ್ಮ ಈ ಆಲಯದಲ್ಲಿ ನಮ್ಮ ಆರಾಧನೆಗಳನ್ನು ಪ್ರಾರಂಭ ಮಾಡುತ್ತಿರುವಲ್ಲಿ ಅದರ ಎಲ್ಲ ಸಿದ್ಧತೆಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಸಿದ್ಧತೆಯಲ್ಲಿ ಅನೇಕರು ನಮಗೆ ಸಹಾಯ ಮಾಡುತ್ತಾ ಇದ್ದಾರೆ. ಅವರಿಗೋಸ್ಕರವಾಗಿಯೂ ಅವರು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಧಾರಗಳಲ್ಲಿಯೂ ದೇವರ ಸಹಾಯವಿರಲಿ ಎಂಬುದಾಗಿ ದೇವರನ್ನು ಬೇಡಿಕೊಳ್ಳೋಣ. ಹಾಗೂ ಕೊರೋನಾದಿಂದ ಸಂಕಷ್ಟವನ್ನು ಅನುಭವಿಸುತ್ತಾ ಇರುವಂಥ ಜನರು ಅನೇಕ, ಅಂಥವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ವೈದ್ಯರು, ಇನ್ನಿತರೆ ವರ್ಗದವರು, ಆರೋಗ್ಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಎಲ್ಲರೂ ದೇವರ ಹಸ್ತದಲ್ಲಿ ಸುರಕ್ಷಿತರಾಗಿರುವಂತೆ ಅವರಿಗೋಸ್ಕರವಾಗಿ ಬೇಡಿಕೊಳ್ಳೋಣ. ಎಲ್ಲ ಆಸ್ಪತ್ರೆಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದೇ ಸಮಯದಲ್ಲಿ ಸಭೆಗೋಸ್ಕರವಾಗಿ, ಸಭೆ ಸಾಕ್ಷಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ.
ನಮ್ಮ ಸಭೆಗೋಸ್ಕರವಾಗಿ, ನಮ್ಮ ಸಭೆಯ ಎಲ್ಲ ಕುಟುಂಬಗಳಿಗೋಸ್ಕರವಾಗಿ ವಿನಃ ಮಾಡೋಣ. ಪ್ರತ್ಯೇಕವಾಗಿ ನಮ್ಮ ಸಭೆಯ ಎಲ್ಲ ಹಿರಿಯರಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಲ್ಲಿರುವಂಥವರಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸೋಣ. ನಮ್ಮ ಯವನಸ್ಥರಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಎಲ್ಲ ಕುಟುಂಬಗಳಿಗೋಸ್ಕರವಾಗಿ ವಿನಃ ಮಾಡೋಣ. ನಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂಥವರನ್ನು ನೆನಪು ಮಾಡಿ ಅವರಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಪರಲೋಕದ ನಮ್ಮ ತಂದೆಗೆ ಇಂದಿನ ಸಾಮೀಪ್ಯದಲ್ಲಿ ನಾವು ಸೇರಿ ಬಂದಿದ್ದೇವೆ. ನೀನಿಲ್ಲದೆ ನಮಗೆ ಯಾವುದೇ ತೆರನಾದಂಥ ಜೀವವಿಲ್ಲ ಸ್ವಾಮಿ. ಯಾವ ಶಕ್ತಿಯೂ ನಮ್ಮಲ್ಲಿಲ್ಲ, ಯಾವ ಬಲವೂ ನಮ್ಮಲ್ಲಿಲ್ಲ, ಯಾವ ಜ್ಞಾನವೂ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಏನೇ ಇರುವುದಾದರೂ ಅದು ನಿನ್ನಿಂದ ಮಾತ್ರ. ಈ ಸಮಯದಲ್ಲಿ ಕರ್ತನೇ, ನೀನು ಕೃಪೆ ಮಾಡಿ ನಮ್ಮೆಲ್ಲರನ್ನ ಆವರಿಸಿಕೊಂಡು ನಮಗೆ ಕೊಟ್ಟಂಥ ಆರೋಗ್ಯಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಇದುವರೆಗೆ ನಾವು ವಿಭಿನ್ನವಾದಂಥ ರೀತಿಯಲ್ಲಿ ಆರಾಧನೆಗಳಲ್ಲಿ ಪಾಲ್ಗೊಂಡು ನಿನ್ನ ವಾಕ್ಯವನ್ನು ಕೇಳಿ ನಿನ್ನೊಟ್ಟಿಗೆ ನಾವು ಇರಲಿಕ್ಕಾಗುವ ಹಾಗೆಯೂ ಪರಸ್ಪರರಿಗೋಸ್ಕರವಾಗಿ ಪ್ರಾರ್ಥಿಸಲಿಕ್ಕಾಗುವಂತೆಯೂ ನೀನು ಕೊಟ್ಟಂಥ ಎಲ್ಲ ಅವಕಾಶಗಳಿಗೋಸ್ಕರವಾಗಿ, ಅದರಲ್ಲಿ ನೀನು ಕೊಟ್ಟಂಥ ಎಲ್ಲ ತಾಂತ್ರಿಕ ಜ್ಞಾನಕ್ಕೋಸ್ಕರವಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ನಿಟ್ಟಿನಲ್ಲಿ ನಮಗೆ ಸಹಾಯ ಮಾಡಿದ ಎಲ್ಲ ನಿನ್ನ ಮಕ್ಕಳನ್ನು ಹರಸು ಎಂಬುದಾಗಿ ವಿನಃ ಮಾಡುತ್ತೇವೆ. ಮುಂದಿನ ವಾರದಿಂದ ನಾವು ನಮ್ಮ ಆರಾಧನೆಗಳನ್ನು ಪ್ರಾರಂಭ ಮಾಡುವಲ್ಲಿ ನಿನ್ನ ಜ್ಞಾನ ಬಲವನ್ನು ನಮಗೆ ಅನುಗ್ರಹಿಸು. ಅದಕ್ಕೋಸ್ಕರವಾಗಿ ಸಿದ್ಧರಾಗುತ್ತಾ ಇರುವಂಥ, ಆ ಸಿದ್ಧತೆಯಲ್ಲಿ ತೊಡಗಿರುವಂಥ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ 3 ಸಮಿತಿಗಳನ್ನು ನೀನು ಆಶೀರ್ವದಿಸು. ಅವರ ಮೂಲಕವಾಗಿ ನಾವು ಸುರಕ್ಷಿತವಾದಂಥ ರೀತಿಯಲ್ಲಿ ನಿನ್ನನ್ನು ಆರಾಧಿಸಲು ಶಕ್ತರಾಗುವ ಹಾಗೆ ನಮ್ಮನ್ನು ಬಲಪಡಿಸು ಎಂಬುದಾಗಿ ವಿನಃ ಮಾಡುತ್ತೇವೆ. ಸ್ವಾಮಿ, ಈ ಸಮಯದಲ್ಲಿ ಈ ಕೋವಿಡ್ನಿಂದಾಗಿ ಸಂಕಷ್ಟವನ್ನು ಅನುಭವಿಸುತ್ತಾ ಇರುವಂಥ ಅನೇಕರು ನಮ್ಮ ಮಧ್ಯದಲ್ಲಿ, ನಮ್ಮ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಸ್ವಾಮಿ, ಎಲ್ಲವನ್ನ ನಿನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಸೂಕ್ತ ಪರಿಹಾರವನ್ನು ಸಕಾಲದಲ್ಲಿ ಅನುಗ್ರಹಿಸಿಕೊಡುವುದಾಗಿ ವಿನಃ ಮಾಡುತ್ತೇವೆ. ಈ ಸಮಯದಲ್ಲಿ ವೈದ್ಯರನ್ನು, ಆರೋಗ್ಯ ಸೇವೆಯಲ್ಲಿ ನಿರತರಾಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ನೀನು ಹರಸಿ ಅವರ ಬಲ ನೀನಾಗಿದ್ದುಕೊಂಡು ಅವರ ಕೈಗಳ ಮೂಲಕವಾಗಿ ನೀನು ಕಾರ್ಯ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಆಸ್ಪತ್ರೆಗಳನ್ನು ನಾವು ನಿನ್ನ ಪಾದಸಲ್ಲಿಡುತ್ತೇವೆ. ಪ್ರತಿಯೊಂದೊಂದು ಆಸ್ಪತ್ರೆಯಲ್ಲಿ ನಡೆಯುವಂಥ ಸೇವೆ ಅದು ನಿನ್ನ ಸೇವೆಯಾಗಿ ಪರಿಣಮಿಸಲಿ. ಪ್ರತಿಯೊಬ್ಬೊಬ್ಬರ ಮೂಲಕವಾಗಿ ನಿನ್ನ ಸ್ಪರ್ಶ ಒದಗಿ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಸಭೆಯ ಸೇವೆಯನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಸಭೆ ಈ ಸಮಯದಲ್ಲಿ ತನ್ನ ಸಾಕ್ಷಿಯನ್ನು ಸಮಾಜದಲ್ಲಿ ಬಿಡಲಿಕ್ಕಾಗುವ ಹಾಗೆ, ತೋರಿಸಲಿಕ್ಕಾಗುವ ಹಾಗೆ, ಸೇವೆಗೈಯುವ ಹಾಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಸಭಾ ನಾಯಕರನ್ನು ಅಂತಹ ಸೇವೆಗೆ ನೀನು ಪುನಃ ನೇಮಿಸು, ಅವರನ್ನು ಪ್ರತಿಷ್ಠಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಸಭೆಯನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ನಾವು ಮಾಡುವಂಥ ಎಲ್ಲ ಸೇವೆಯ ಮೂಲಕವಾಗಿ ನೀನು ತಾನೇ ಮಹಿಮೆ ಹೊಂದಿಕೋ ಕರ್ತನೆ. ನಮ್ಮ ಎಲ್ಲ ಕುಟುಂಬಗಳನ್ನು ನಾವು ನಿನ್ನ ಹಸ್ತಕ್ಕಿಡುತ್ತೇವೆ. ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಮಹತ್ತರವಾದಂಥ ಕಾರ್ಯಗಳು ನಡೆದಿದೆ ಸ್ವಾಮಿ. ಅದಕ್ಕೋಸ್ಕರವಾಗಿ ನಿನ್ನನ್ನು ವಂದಿಸಿಕೊಂಡಾಡುತ್ತೇವೆ. ಮುಂದಿನ ದಿನದಲ್ಲಿಯೂ ಒಂದೊಂದು ಕುಟುಂಬವನ್ನು ನಿನ್ನ ರೆಕ್ಕೆಯ ಮರಿಯ ಆಶ್ರಯದಲ್ಲಿಟ್ಟು ನಡೆಸು. ಪ್ರಿಯ ಕರ್ತನೆ, ಎಲ್ಲ ಹಿರಿಯರನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಅವರಿಗೆ ಬಲಹೀನತೆಯಲ್ಲಿ ನೀನು ಅವರ ಬಲವಾಗು, ಅವರ ಜೊತೆಗಾರು ನೀನಾಗು. ಅವರ ಏಕಾಂಗಿತನದಲ್ಲಿ ಅವರ ಸಂಗಡಿಗನು, ಸ್ನೇಹಿತರು ನೀನಾಗಿದ್ದು ಅವರನ್ನು ನಡೆಸು. ಮಕ್ಕಳನ್ನು ಹರಸು. ಮಕ್ಕಳಿಗೆ ಬೇಕಾದಂಥ ಸಕಲ ಮಾರ್ಗದರ್ಶನವನ್ನು ನೀನು ಅನುಗ್ರಹಿಸು. ನೀನೇ ಎಲ್ಲ ಆಶೀರ್ವಾದಗಳಿಗೆ ಮೂಲನು ಎನ್ನುವಂಥದ್ದನ್ನು ಆ ಮಕ್ಕಳು ಖಂಡಿತವಾಗಿ ಅರಿತುಕೊಳ್ಳುವ ಹಾಗೆ ತಂದೆ ತಾಯಿಗಳ ಮೂಲಕವಾಗಿ, ಭಾನುವಾರ ಶಾಲೆಯ ಮೂಲಕವಾಗಿ ಸಹಾಯವನ್ನು ಅನುಗ್ರಹಿಸು. ನಮ್ಮ ಸಭೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಾವು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಎಲ್ಲ ಸೇವೆಯಲ್ಲಿ ನಿನ್ನ ನಾಮವೇ ಮಹಿಮೆ ಹೊಂದಲಿ ಸ್ವಾಮಿ. ಪ್ರೀತಿಯುಳ್ಳ ಕರ್ತನೆ, ಈ ಸಮಯದಲ್ಲಿ ನಾವು ನಮ್ಮ ಯುವ ಜನರನ್ನೂ ಕೂಡ ನಿನ್ನ ಪಾದಸಲ್ಲಿಡುತ್ತೇವೆ. ಪ್ರತಿಯೊಬ್ಬೊಬ್ಬರ ಜೊತೆಯಲ್ಲಿ ನೀನಿದ್ದುಕೊಂಡು ಅವರನ್ನು ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಸಂಕಷ್ಟದಲ್ಲಿರುವಂಥ ಕುಟುಂಬಗಳನ್ನು ನೀನು ತಾನೇ ಸಂಧಿಸು ಸ್ವಾಮಿ. ಅವರೊಟ್ಟಿಗೆ ಮಾತನಾಡು, ಅವರನ್ನು ಬಲಪಡಿಸು, ಧೈರ್ಯಗೊಳಿಸು. ಅದೇ ರೀತಿಯಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂಥವ್ರನ್ನು ನೀನು ಹಾರಿಸಿ ಅವರೆಲ್ಲರ ಮೂಲಕವಾಗಿ ನೀನು ತಾನೇ
ಘನಮಾನ ಸ್ತುತಿ ಸ್ತೋತ್ರಗಳನ್ನು ಹೊಂದಿಕೋ. ಅವರ ಇಷ್ಟಾರ್ಥಗಳನ್ನು ನಿನ್ನ ಪರಮಚಿತ್ತಕ್ಕನುಸಾರವಾಗಿ ನೆರವೇರಿಸು. ಹೀಗೆ ಎಲ್ಲರ ಮೂಲಕವಾಗಿ ನೀನು ಮಹಿಮೆ ಹೊಂದಿಕೋ. ನಮ್ಮನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ನಮ್ಮ ಜೀವನ ಯಾತ್ರೆಯಲ್ಲಿ ನೀನು ನಮ್ಮ ಮುಂದಾಗಿ ಹೋಗಿ ನಾವು ನಿನ್ನ ಹೆಜ್ಜೆ ಜಾಡನ್ನೇ ಅನುಸರಿಸುವ ಹಾಗೆ ಕೃಪೆ ಮಾಡಿ ನಮ್ಮೆಲ್ಲರನ್ನು ಮುನ್ನಡೆಸಬೇಕೆಂಬುದಾಗಿ ಯೇಸು ಸ್ವಾಮಿಯ ಮುದುನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. 111ನೇ ಪುಟದಲ್ಲಿರುವಂಥ ನಮ್ಮ ಪ್ರತಿಷ್ಠೆಯ ಪ್ರಾರ್ಥನೆಯನ್ನು ನಾವೆಲ್ಲರೂ ಎದ್ದು ನಿಂತು ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡೋಣ. 111ನೇ ಪುಟದಲ್ಲಿರುವಂಥ ಪ್ರತಿಷ್ಠೆಯ ಪ್ರಾರ್ಥನೆ ಒಟ್ಟಾಗಿ ಅರಿಕೆ ಮಾಡೋಣ. ಕರ್ತನೇ, ನಮ್ಮನ್ನು ಶಾಂತಿಯ ಸಾಧನಗಳನ್ನಾಗಿ ಮಾಡು. ಹಗೆತನವಿರುವಲ್ಲಿ ಪ್ರೀತಿಯನ್ನು, ನೋವಿರುವಲ್ಲಿ ಕ್ಷಮೆಯನ್ನು, ಒಡಕು ಇರುವಲ್ಲಿ ಒಕ್ಕಟ್ಟನ್ನು, ಸಂದೇಶವಿರುವಲ್ಲಿ ವಿಶ್ವಾಸವನ್ನು, ನಿರಾಶೆ ಇರುವಲ್ಲಿ ನಿರೀಕ್ಷೆಯನ್ನು, ಕತ್ತಲೆ ಇರುವಲ್ಲಿ ಬೆಳಕನ್ನು, ದುಃಖವಿರುವಲ್ಲಿ ಸಂತಸವನ್ನು ನಾವು ಬಿತ್ತುವಂತೆ ಮಾಡು. ಇದಲ್ಲದೆ ಸಮಾಧಾನ ಪಡೆಯುವುದಕ್ಕಿಂತಲೂ ಸಮಾಧಾನ ಪಡಿಸುವಂತೆಯೂ, ಸಂತೈಸಲ್ಪಡುವುದಕ್ಕಿಂತಲೂ ಸಂತೈಸುವಂತೆಯೂ, ಪ್ರೀತಿಸಲ್ಪಡುವುದಕ್ಕಿಂತ ಪ್ರೀತಿಸುವಂತೆಯೂ ನಮಗೆ ಅನುಗ್ರಹಿಸು. ಯಾಕಂದರೆ ಕೊಡುವಾಗಲೇ ನಾವು ಪಡೆಯುತ್ತೇವೆ, ಶ್ರಮಿಸುವಾಗಲೇ ನಾವು ಕ್ಷಮಿಸಲ್ಪಡುತ್ತೇವೆ, ಸಾಯುವುದರಿಂದಲೇ ನಾವು ಸದಾ ಜೀವಿಸುತ್ತೇವೆ. ಆಮೆನ್. ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಆರಿಕೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ನಾನು ಈಗಾಗಲೇ ಪ್ರಕಟಿಸಿದ ಹಾಗೆ ಮುಂದಿನ ಭಾನುವಾರದಿಂದ ನಾವು ಆಲಯದಲ್ಲಿ ಆರಾಧನೆಗಳನ್ನು ಪ್ರಾರಂಭ ಮಾಡುತ್ತೇವೆ. ಮೊದಲಿಗೆ ನಾವು ಜಂಟಿ ಆರಾಧನೆಯನ್ನು ನಾವು ನಡೆಸುತ್ತೇವೆ. ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಸಮಯದಲ್ಲಿ 100 ಜನರಿಗೆ ಮಾತ್ರ ಆರಾಧನೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವಿರುತ್ತದೆ. ಹಿರಿಯ ನಾಗರಿಕರು ಅಂದರೆ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ಮಕ್ಕಳು 10 ವರ್ಷಕ್ಕಿಂತ ಕೆಳಗಣ ಮಕ್ಕಳು ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವುದಕ್ಕೆ ಸಾಧ್ಯತೆ ಇರುವುದಿಲ್ಲ. ಅದರ ಬದಲಾಗಿ ನಾವು ಕರ್ತನ ಪವಿತ್ರ ಭೋಜನ ಸಂಸ್ಕಾರಕ್ಕೋಸ್ಕರ ನಾವು ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾದಂಥ ಆರಾಧನೆಯನ್ನು ಡಿಸೆಂಬರ್ 1ನೇ ತಾರೀಕು ಮುಂಜಾನೆ 6 ಗಂಟೆಗೆ ನಾವು ಏರ್ಪಡಿಸಲಿಕ್ಕಿದ್ದೇವೆ. ಅದರ ವಿಷಯವಾಗಿ ನಿಮಗೆ ವಾಟ್ಸಪ್ ಮೂಲಕವಾಗಿ ಸಂದೇಶವನ್ನು ನಾವು ಕಳಿಸ್ತೇವೆ. ನೀವು ದಯಮಾಡಿ ಸಹಕರಿಸುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮುಂದಿನ ಭಾನುವಾರದ ನಮ್ಮ ಅಲ್ಲಿ ಆರಾಧನೆ ನಡೆಯುವುದಾದರೂ ಕೂಡ ಅದು ಲೈವ್ ಸ್ಟ್ರೀಮಿಂಗ್ ಕೂಡ ನಡೆಯುತ್ತದೆ. ಆದ್ದರಿಂದ ಮನೆಯಲ್ಲೇ ಇರುವಂಥವರು ನೀವು ಆರಾಧನೆಯನ್ನು ನೋಡಿ ಆರಾಧನೆಯಲ್ಲಿ ಭಾಗವಹಿಸುವುದಕ್ಕೆ ಅನುಕೂಲತೆಯನ್ನು ಕೂಡ ನಾವು ಮಾಡಿಕೊಡಲಿಕ್ಕಿದ್ದೇವೆ. ದಯಮಾಡಿ ಸಭೆಯವರು ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಯಾರ್ಯಾರು ಬರಬಹುದು ಆರಾಧನೆಗೆ, ಗೂಗಲ್ ಫಾರ್ಮ್ ಅದು ಒಂದು ನಿಮ್ಮೆಲ್ಲರಿಗೆ ಅದನ್ನು ನಾವು ಕಳುಹಿಸಿಕೊಡುತ್ತೇವೆ. ಅದರಲ್ಲಿ ನಿಮ್ಮ ಹೆಸರುಗಳನ್ನು ನೀವು ನೋಂದಾಯಿಸಿಕೊಳ್ಳಬೇಕು. ಮೊದಲಾಗಿ ನೋಂದಾಯಿಸಿಕೊಳ್ಳುವ 100 ಜನರಿಗೆ ಮಾತ್ರ ಅವಕಾಶವಿರುತ್ತದೆ. ಅದರಲ್ಲಿಯೇ ನಾವು ಮಾಡಬೇಕಾದವುಗಳು ಮಾಡಬಾರದವುಗಳ ಪಟ್ಟಿಯನ್ನು ಕೂಡ ನಾವು ಕಳುಹಿಸುತ್ತೇವೆ. ಇದೆಲ್ಲವನ್ನು ಚೆನ್ನಾಗಿ ಓದಿ ಅದನ್ನು ತಿಳ್ಕೊಂಡು ಆರಾಧನೆಯಲ್ಲಿ ಭಾಗವಹಿಸಬೇಕು. ಎಲ್ಲರ ಸುರಕ್ಷತೆ ಬಹಳ ಮುಖ್ಯ. ಆದ್ದರಿಂದ ದಯಮಾಡಿ ಸಹಕರಿಸುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಆರಾಧನೆಯಲ್ಲಿ ಎಷ್ಟು ಜನರು ಭಾಗವಹಿಸುತ್ತಾರೆ, ಜನರ ಪ್ರತಿಕ್ರಿಯೆ ಪ್ರತಿಸ್ಪಂದನೆ ಹೇಗಿದೆ ಎನ್ನುವಂಥದ್ದನ್ನು ನಾವು ನೋಡಿಕೊಂಡು ನಂತರ ಮುಂದಿನ ಆರಾಧನೆಗಳನ್ನು ನಾವು ಸಿದ್ಧಪಡಿಸುತ್ತೇವೆ. ಈ ಎಲ್ಲ ಕಾರ್ಯದಲ್ಲಿ ದೇವರು ನಮಗೆ ಜ್ಞಾನವನ್ನು ಅನುಗ್ರಹಿಸಿಕೊಡಲಿ, ಮಾರ್ಗದರ್ಶನವನ್ನು ಕೊಟ್ಟು ನಾವು ಸರಿಯಾದ ನಿರ್ಧಾರಗಳನ್ನು ತಕ್ಕೊಂಡು ಎಲ್ಲರ ಸುರಕ್ಷತೆಯನ್ನು ಕಾಪಾಡುವಲ್ಲಿ ದೇವರು ನಮಗೆ ಸಹಾಯವನ್ನು ನೀಡಲಿ ಎಂಬುದಾಗಿ ನೀವು ಪ್ರಾರ್ಥಿಸುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಈಗ ನಾವು ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ.
ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ದಯಾಪರ ದೇವರೇ, ಸೃಷ್ಟಿಸಲ್ಪಟ್ಟದ್ದೆಲ್ಲವೂ ನಿನ್ನದೇ. ನಾವು ಅರ್ಪಿಸುವಂಥದ್ದೆಲ್ಲವೂ ಮೊದಲಿನಿಂದಲೇ ನಿನಗೆ ಸೇರಿದ್ದು. ಈ ಕಾಣಿಕೆಯನ್ನು ಸ್ವೀಕರಿಸಿ ನೀನು ಮೆಚ್ಚುವ ಕಾರ್ಯಗಳಿಗಾಗಿ ಅದನ್ನು ಬಳಸಿಕೋ. ಈ ಕಾಣಿಕೆ ಮೂಲಕ ನಮ್ಮನ್ನು ಉಂಟು ಮಾಡಿದ ನಿನ್ನ ಒಳ್ಳೆಯತನಕ್ಕಾಗಿಯೂ, ನಮ್ಮನ್ನು ಪರಿಪಾಲಿಸಿದ ನಿನ್ನ ಕೃಪೆಗಾಗಿಯೂ, ತಿದ್ದಿದ ನಿನ್ನ ಶಿಸ್ತಿಗಾಗಿಯೂ, ನಮ್ಮನ್ನು ಹೊರುತ್ತಾ ಬಂದಿರುವ ನಿನ್ನ ಸುದೀರ್ಘ ತಾಳ್ಮೆಗಾಗಿಯೂ, ನಮ್ಮನ್ನು ವಿಮೋಚಿಸಿದ ನಿನ್ನ ಪ್ರೀತಿಗಾಗಿಯೂ ನಿನ್ನನ್ನು ಸ್ತುತಿಸ್ತೇವೆ. ನಿನ್ನನ್ನು ಪ್ರೀತಿಸುವಂತೆಯೂ ನೀನು ನಮಗನುಗ್ರಹಿಸಿದ ಎಲ್ಲ ವರಗಳ ಮೂಲಕ ಸೇವೆ ಸಲ್ಲಿಸಿ ನಿನಗೆ ಕೃತಜ್ಞರಾಗಿರುವಂತೆಯೂ, ನಿನ್ನ ಚಿತ್ತದಲ್ಲಿ ಹರ್ಷಗೊಳ್ಳುವಂತೆಯೂ ಸಹಾಯ ಮಾಡೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೇಲೆ ಮುಕ್ತಾಯ ಸಂಗೀತ 228, ಅದರಲ್ಲಿ 3 ಚರಣಗಳು ಮಾತ್ರ. ಕರ್ತ, ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನಿನ್ನ ಘನಕ್ಕಾಗಿಯೇ ಹೊತ್ತು ಕಳೆಯುವನು. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಿಮ್ಮನ್ನು ಆಲಂಗಿಸುವ ದೇವರ ಪ್ರೀತಿಯು, ನಿಮ್ಮನ್ನು ಎತ್ತಿ ಹಿಡಿಯುವ ಯೇಸು ಕ್ರಿಸ್ತನ ಕೃಪೆಯು, ನಿಮ್ಮನ್ನು ಬಿಡುಗಡೆಗೊಳಿಸುವ ಸತ್ಯದಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಂದಿಗಿರಲಿ. ನಂಬಿಕೆಯಿಂದ ಮುಂದೆ ಸಾಗಿರಿ.